ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಾವು ಏನಂತಂದ್ರೆ ನಿನ್ನೆ ನಡೆದ IAS ಮತ್ತು KAS ತರಬೇತಿ ಸ್ಪರ್ಧಾತ್ಮಕವಾಗಿ ಕೋಚಿಂಗ್ ಸೆಂಟರ್ ಕೊಡುವ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಾವು ಭಾಳ ದಿನಗಳ ನಂತರ ಏನಂತಂದ್ರೆ ನಾವು ಕ್ಲಾಸ್ ಮಾಡಿದ್ದಿಲ್ಲ. ಇವತ್ತೇನಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ಏನಂತಂದ್ರೆ ನಾವು ಏನಂದ್ರೆ ಕೆಲವೊಂದಿಷ್ಟು ಆನ್ಸರ್ಗಳು ಸರಿಯಾಗಬಹುದು ಅಥವಾ ತಪ್ಪಾಗಬಹುದು. ನಿಮಗೆ ಸರಿ ಅನಿಸಿದ್ದನ್ನು ನೋಡಿ. ಆಲ್ಮೋಸ್ಟ್ ಆಲ್ ಅಂದ್ರೆ 90% ಏನಂತಂದ್ರೆ ಸರಿ ಉತ್ತರವನ್ನೇ ಕೊಟ್ಟಿದ್ದೇವೆ ನೋಡಿ. ಮೊದಲನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ಸಮಿತಿ ಅಥವಾ ಆಯೋಗ ನ್ಯಾಯ ಪಂಚಾಯತಿಗಳ ಸ್ಥಾಪನೆಗೆ ಶಿಫಾರಸು ಮಾಡಿತ್ತು? ಆಪ್ಷನ್ ಎ ಬಲವಂತರಾಯ್ ಮೆಹ್ತಾ ಸಮಿತಿ, ಆಪ್ಷನ್ ಬಿ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ ಸಿ GVK ರಾವ್ ಸಮಿತಿ, ಆಪ್ಷನ್ ಡಿ K ಸಂತಾನಂ ಸಮಿತಿ. ಇಲ್ಲಿ ನೋಡ್ರಿ, ನ್ಯಾಯ ಪಂಚಾಯತಿ ಅಂತ ಹೇಳಿದ್ರು. ನ್ಯಾಯ ಪಂಚಾಯತಿ ಅಂದರೆ ಯಾವ ಸಮಿತಿಯಲ್ಲಿ ಬರ್ಬೋದು ಹೇಳ್ರಿ? ಆಲ್ಮೋಸ್ಟ್ ಆಲ್ ಏನಂತಂದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ 2 ಹಂತದ ಸಮಿತಿಗಳಿದೆ. ಇಲ್ಲಿ ಏನಂತಂದ್ರೆ ರಾಜಸ್ಥಾನದ ನಾಗೌರದಲ್ಲಿ ಏನಂತಂದ್ರೆ ಮೊದಲ ಪಂಚಾಯತಿಯನ್ನು ಸ್ಥಾಪನೆ ಮಾಡುತ್ತದೆ. ಅದು 1957ರಲ್ಲಿ ಬರ್ತದೆ. 1957ರಾಗ ಯಾವ್ದು ಬರುತ್ತೆ? ಬಲವಂತರಾಯ್ ಮೆಹ್ತಾ ಸಮಿತಿ ಬರ್ತದೆ. 1978ರಲ್ಲಿ ಏನಂತಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಬರ್ತದೆ. ಅಶೋಕ್ ಮೆಹ್ತಾ ಸಮಿತಿ ಎದಕ್ಕೆ ಸಂಬಂಧಪಟ್ಟ ಅಂತಂದ್ರೆ 2 ಹಂತದ ಪಂಚಾಯತಿಗಳಿಗೆ ಸಂಬಂಧಪಟ್ಟದ. ಇಲ್ಲೇನಂತಂದ್ರೆ ಇವರು ಮತ್ತೇನಂತಂದ್ರೆ ಪಂಚಾಯತಿ ಏನಂದ್ರೆ ಕೆಲವೊಂದು ಸಂಬಂಧಪಟ್ಟಾಗ ಏನಂತಂದ್ರೆ ಸಚಿವರನ್ನು ನೇಮಕ ಮಾಡ್ಬೇಕಂತ ಹೇಳ್ತದ್ರಿ. ಮತ್ತೇನಂತಂದ್ರೆ ಇದು ನ್ಯಾಯ ಪಂಚಾಯತಿಗಳ ಬಗ್ಗೆ ಏನಂತಂದ್ರೆ ಸ್ಥಾಪನೆಗೆ ಶಿಫಾರಸು ಮಾಡುತ್ತದೆ. ಅದೇ ರೀತಿ ಅಂದ್ರೆ GVK ರಾವ್ ಸಮಿತಿ ಅಂತಂದ್ರೆ ಒಂದು ವರ್ಡ್ ಇದೆ ರೀ. ಏನೋ ವರ್ಡ್ ಇದೆ ಅಂತಂದ್ರೆ ಗ್ರಾಸ್ ವಿತೌಟ್ ರೂಲ್ಸ್ ಅಂತ ಇದೆ. ಅದೇನಂದ್ರೆ GVK ರಾವ್ ಸಮಿತಿಯಲ್ಲಿ ಇನ್ಕ್ಲೂಡ್ ಆಗಿದೆ. 1985ರೊಳಗೆ GVK ರಾವ್ ಸಮಿತಿ ಬರ್ತದೆ. K ಸಂತಾನಂ ಸಮಿತಿ ಅಂದ್ರೆ 1963ರಲ್ಲಿ ಬರ್ತದೆ. ಇದೇನಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ಅಥವಾ ತೆರಿಗೆಯನ್ನು ವಿಧಿಸೋದ್ರ ಬಗ್ಗೆ ಏನಂತಂದ್ರೆ ಉಲ್ಲೇಖ ಮಾಡ್ತದೆ. ಇದ್ರಾಗ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ 2 ಅಶೋಕ ಮೆಹ್ತಾ ಸಮಿತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ER ಡಯಾಗ್ರಾಮ್ನಲ್ಲಿ MTT ರಿಲೇಷನ್ಶಿಪ್ ಸೆಟ್ಟನ್ನು ಪ್ರತಿನಿಧಿಸಲು ಯಾವ ಗುರುತನ್ನು ಬಳಸಲಾಗುತ್ತದೆ? 1 ಡಬಲ್ ಡೈಮಂಡ್ಸ್, 2ನೇದು ಅನ್ಡಿವೈಡೆಡ್ ರೆಕ್ಟಾಂಗಲ್ಸ್, 3 ಡ್ಯಾಶ್ಡ್ ಲೈನ್ಸ್, 4ನೇದು ಡೈಮಂಡ್. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ. ಸರಿಯಾದ ಉತ್ತರ ಯಾವುದಂತಂದ್ರೆ ಅನ್ಡಿವೈಡೆಡ್ ರೆಕ್ಟಾಂಗಲ್ಸ್ ಅಂತೇಳಿ. ಅನ್ಡಿವೈಡೆಡ್ ರೆಕ್ಟಾಂಗಲ್ಸ್ ಅನ್ನೋದು ER ಡಯಾಗ್ರಾಮ್ನಲ್ಲಿ MTT ರಿಲೇಷನ್ಶಿಪ್ಪನ್ನು ಸೆಟ್ ಮಾಡುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪ್ರಸಿದ್ಧವಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಚಾಮರಾಜನಗರ ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ? ಇಲ್ಲಿ ನೋಡ್ರಿ, ಅವ್ರು ಕೇಳಿದ್ದು ತಾಲೂಕು ಕೇಳ್ಯಾರೆ. ಮೊದಲೇಂದ್ರೆ ಕಾಮನ್ ಏನಂದ್ರೆ ನಾವು ಚಾಮರಾಜನಗರ ಅಂತ ಗೊತ್ತಿದ್ದೆ. ಗೋಪಾಲಸ್ವಾಮಿ ಬೆಟ್ಟ ಇರೋದು ಚಾಮರಾಜನಗರ ಅಂತ ಹೇಳ್ಬೋದು ರೀ. ಆದರೆ ಏನಂತಂದ್ರೆ ಇಲ್ಲಿ ತಾಲೂಕನ್ನು ಕೇಳಿದ್ದಾರೆ. ಆಪ್ಷನ್ 1 ಗುಂಡ್ಲುಪೇಟೆ, ಆಪ್ಷನ್ 2 ಯಳಂದೂರು, ಆಪ್ಷನ್ 3 ಕೊಳ್ಳೇಗಾಲ, ಆಪ್ಷನ್ 4 ಸಂತೆಮಾರಳ್ಳಿ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಗುಂಡ್ಲುಪೇಟೆ ಅನ್ನೋದು ಸರಿಯಾದ ಉತ್ತರವಾಗಿದೆ. 4ನೇ ಪ್ರಶ್ನೆ ನೋಡಿ. ಸ್ವದೇಶಿ ಮಿತ್ರನ್ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಆಪ್ಷನ್ 1 ದಾದಾಬಾಯಿ ನವರೋಜಿ, ಆಪ್ಷನ್ 2 ಗೋಪಾಲ್ ಗಣೇಶ್ ಅಗರ್ಕರ್, ಆಪ್ಷನ್ 3 ಫಿರೋಜ್ ಶಾ ಮೆಹ್ತಾ, ಆಪ್ಷನ್ 4 GS ಅಯ್ಯರ್. ಇಲ್ಲಿ ದಾದಾಬಾಯಿ ನವರೋಜಿ ಅವರು ಬರಲ್ಲ. ಅದರ ಸರಿಯಾದ ಉತ್ತರ ನೋಡ್ರಿ. ಇಲ್ಲಿ GS ಅಯ್ಯರ್ ಅವರು ಏನಂತಂದ್ರೆ ಸ್ವದೇಶಿ ಮಿತ್ರನ್ ಪತ್ರಿಕೆಯನ್ನು ಆರಂಭಿಸಿದ್ದಾರೆ. ದಾದಾಬಾಯಿ ನವರೋಜಿ ಅಂತಂದ್ರೆ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಮತ್ತು ಮೊದಲ ಬಾರಿಗೆ ತಲಾದೇವನ್ನು ಅಳತೆ ಮಾಡುತ್ತಾರೆ. ನೆಕ್ಸ್ಟ್ ಅಂತಂದರೆ ಇವರು ಅಂದ್ರೆ ಬ್ರಿಟಿಷ್ ಅಥವಾ UK ಅದಲ್ರಿ, ಯುನೈಟೆಡ್ ಕಿಂಗ್ಡಮ್ನ ಮೊದಲ ಅಂದರೆ ಅಸೆಂಬ್ಲಿ ಏನಂತಂದ್ರೆ ಆಯ್ಕೆಯಾಗಿರ್ತಾರೆ. ಭಾರತೀಯ ಅವರು ಆಯ್ಕೆಯಾಗಿರ್ತಾರೆ. ಅವರು ಅಂದರೆ ಯಾವ ಒಂದು ಪಕ್ಷ ಅಂತಂದ್ರೆ ಲಿಬರಲ್ ಪಕ್ಷದಿಂದ ಆಯ್ಕೆ ಆಗಿರುತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಅಂದರೆ GS ಅಯ್ಯರ್ ನೋಡ್ರಿ. 5ನೇ ಪ್ರಶ್ನೆ ಏನಂತಂದರೆ ಕೆಳಗಿನ ಯಾವುದು ಅಥವಾ ಯಾವುವು ಸುಲಿಗೆಯ ಉದ್ಯಮ ಎಂದು ಕರೆಯಲ್ಪಡುತ್ತದೆ ಅಥವಾ ಕರೆಯಲ್ಪಡುತ್ತವೆ? ಆಪ್ಷನ್ ಎ ಗಣಿಗಾರಿಕೆ, ಆಪ್ಷನ್ ಬಿ ಮೀನುಗಾರಿಕೆ, ಆಪ್ಷನ್ ಸಿ ಮರ ಕಡಿಯುವಿಕೆ. ಕೆಳಗಡೆ ನೋಡ್ರಿ, 1ನೇದ್ರೊಳಗೆ ಆಪ್ಷನ್ ಎ ಮಾತ್ರ ಸರಿ, ಆಪ್ಷನ್ 2ರೊಳಗೆ A ಮತ್ತು B ಸರಿ, ಆಪ್ಷನ್ 3 B ಮತ್ತು C ಸರಿ. ಇಲ್ಲಿ ನೋಡ್ರಿ, ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ A ಮತ್ತು B ಮತ್ತು C ಇವು 3 ಏನಂದ್ರೆ 4 ಏನಂತಂದ್ರೆ ಸರಿಯಾಗಿರ್ತವೆ. ಇವು 3 ಸರಿ ಇದೆ. ಇವು ಎದಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಸುಲಿಗೆ ಉದ್ಯಮ ಅಂತಂದ್ರೆ ಈಗ ನ್ಯಾಚುರಲ್ ಪ್ರಾಡಕ್ಟ್ ಇರ್ತವಲ್ರಿ. ನ್ಯಾಚುರಲ್ ಪ್ರಾಡಕ್ಟ್ ಏನಂತಂದ್ರೆ
ಬಳಸಿಕೊಂಡು ಏನಂತಂದ್ರೆ ನ್ಯಾಚುರಲ್ ಪ್ರಾಡಕ್ಟನ್ನು ಬಳಸ್ಕೊಂಡು ಏನಂತಂದ್ರೆ ನಾವು ಆರ್ಥಿಕತೆಯನ್ನು ವೃದ್ಧಿ ಮಾಡೋದ್ರಿ. ಇವು ಗಣಿಗಾರಿಕೆ ಮತ್ತು ಮೀನುಗಾರಿಕೆ ಅಂದರೆ ನ್ಯಾಚುರಲ್ ಪ್ರಾಡಕ್ಟನ್ನು ಯುಟಿಲೈಸ್ ಮಾಡ್ಕೊಂಡು ಅಂದ್ರೆ ಗಣಿಗಾರಿಕೆ ಅಥವಾ ಉದ್ಯಮವನ್ನು ಪ್ರಾರಂಭ ಮಾಡ್ತವ್ರು. ಜೈನ ಧರ್ಮಕ್ಕೆ ಸಂಬಂಧಿಸಿದ ಧಾರ್ಮಿಕ ಗ್ರಂಥಗಳನ್ನು ಗುರುತಿಸಿ. ಆಪ್ಷನ್ 1 ಪೀಠಿಕಗಳು, ಆಪ್ಷನ್ 2 ಅಂಗಗಳು, ಆಪ್ಷನ್ 3 ಅರಣ್ಯಕಗಳು, ಆಪ್ಷನ್ 4 ಅಭಂಗಗಳು. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ. ಸರಿಯಾದ ಉತ್ತರ ಯಾವುದಂತಂದ್ರೆ ಅಂಗಗಳು. ಅಂಗಗಳನ್ನೋದು ಜೈನ ಧರ್ಮಕ್ಕೆ ಸಂಬಂಧಿಸಿದ ಧಾರ್ಮಿಕ ಗ್ರಂಥಗಳಿವೆ, ಉಪಾಂಗಗಳಂತೂ ಬರ್ತವ್ರು ಇರೋದು. ಈ ಪೀಠಿಕೆಗಳಂತಂದ್ರೆ ಕಾಮನ್ ಪೀಠಿಕೆಗಳು ನೋಡ್ರಿ ಎಲ್ಲಿ ಬರ್ತಾವೆ, ಬೌದ್ಧ ಧರ್ಮಕ್ಕೆ ಸಂಬಂಧಪಡ್ತಾವೆ. ಅರಣ್ಯಕಗಳಂತಂದ್ರೆ ವೈದಿಕ ಧರ್ಮಕ್ಕೆ ಸಂಬಂಧಪಡ್ತಾವೆ. 7ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಈ ಕೆಳಗಿನ ಯಾವ ನದಿ ಜಲಾನಯನ ಪ್ರದೇಶವು ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುತ್ತದೆ? ಆಪ್ಷನ್ 1 ಕೃಷ್ಣಾ ನದಿ, ಆಪ್ಷನ್ 2 ಕಾವೇರಿ ನದಿ, ಆಪ್ಷನ್ 3 ಗೋದಾವರಿ ನದಿ, ಆಪ್ಷನ್ 4 ಶರಾವತಿ ನದಿ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಕೃಷ್ಣಾ ನದಿ ನೋಡ್ರಿ. ಬೆಳಗಾವಿ ಏನಂದ್ರೆ ಅತಿ ಹೆಚ್ಚು ಏನಂತಂದ್ರೆ ಕಬ್ಬನ್ನು ಉತ್ಪಾದನೆ ಮಾಡುತ್ತದೆ. ಆದ್ದರಿಂದ ಅಂದರೆ ಕೃಷ್ಣಾ ನದಿಯನ್ನು ನಾವು ತೆಗೆದುಕೊಂಡಿವೆ. ಕೀ ಆನ್ಸರ್ ಬಂದ್ಮೇಲೆ ಏನಂತಂದ್ರೆ ಕೃಷ್ಣನ ಕೊಡ್ಬೋದು, ಕಾವೇರಿನ ಕೊಡ್ತಾರೆ ಅಂತೇನು ಗ್ಯಾರಂಟಿ ಇಲ್ಲ. ಅಲ್ಲಿ ಮಂಡ್ಯ ಜಿಲ್ಲೆ ಏನಂತಂದ್ರೆ ಸಕ್ಕರೆ ನಗರ ಅಂತ ಕರಿಬೋದು ರೀ. ಸಕ್ಕರೆ ನಗರ ಅಂತ ಕರಿಬೋದು. ಅತಿ ಹೆಚ್ಚು ಏನಂದ್ರೆ ಕಬ್ಬನ್ನು ಉತ್ಪಾದನೆ ಮಾಡುವುದಿಲ್ಲ. ಆದ್ದರಿಂದ ಏನಂತಂದ್ರೆ ನಾವು ಕೃಷ್ಣ ನದಿ, ಯಾಕಂದರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಕಬ್ಬನ್ನು ಬೆಳೀತಾರೆ. ಆದ್ದರಿಂದ ಏನಂದ್ರೆ ಕೃಷ್ಣ ನದಿಗೆ ಏನಂದ್ರೆ ಆದ್ಯತೆಯನ್ನು ನೀಡಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. ಹಾವೇರಿ ಜಿಲ್ಲೆಯು ಡ್ಯಾಶ್ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ? ಆಪ್ಷನ್ 1 ಶುಂಠಿ, ಆಪ್ಷನ್ 2 ಅರಿಶಿಣ, ಆಪ್ಷನ್ 3 ಮೆಣಸಿನಕಾಯಿ, ಆಪ್ಷನ್ 4 ಬೆಳ್ಳುಳ್ಳಿ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಹಾವೇರಿ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಫೇಮಸ್ ಇರೋದು ಅದೇ ರೀ. ಸರಿಯಾದ ಉತ್ತರ ಬ್ಯಾಡಗಿ ಮೆಣಸಿನಕಾಯಿ ಸರಿಯಾದ ಉತ್ತರ. ಆಪ್ಷನ್ 9ನೇ ನೋಡ್ರಿ ಪ್ರಶ್ನೆ, ಗ್ರಾಮೀಣ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ, ಪ್ರತಿ ವ್ಯಕ್ತಿಗೆ 55 ಲೀಟರ್ ಕುಡಿಯುವ ನೀರು ಸರಬರಾಜು ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ. ಆಪ್ಷನ್ ಬಿ, ಕುಡಿಯುವ ನೀರು ಒದಗಿಸುವುದು ಸ್ಥಳೀಯ ಸಂಸ್ಥೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿದೆ. ಇದು ಸರಿ ಇದೆ. ಆಪ್ಷನ್ ಸಿ, ಜಲ ಮಿಷನ್ ರಾಜ್ಯ ಸರ್ಕಾರದ ಯೋಜನೆ ಇದೆ. ಜಲಜೀವನ್ ಮಿಷನ್ ರಾಜ್ಯ ಸರ್ಕಾರದ ಯೋಜನೆ ಇದೆ ಅಂತ ಹೇಳ್ತಾರೆ. 3ನೇದು ಆಪ್ಷನ್ ಡಿ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಅಂತರ್ಜಲ ಮತ್ತು ಮೇಲ್ಮೈ ಜಲವನ್ನು ಅವಲಂಬಿಸಿದೆ. ಅಂತರ್ಜಲ ಅಂತಂದರೆ ಬೋರ್ವೆಲ್ ಮುಖಾಂತರ ಮತ್ತು ಮೇಲ್ಮೈ ಜಲ ಅಂತಂದರೆ ಬಾವಿಗಳ ಮುಖಾಂತರ ಏನಂದ್ರೆ ಆ ನೀರನ್ನು ಅವಲಂಬನೆ ಮಾಡಿದೆ. ಸರಿ ಇದೆ. ಇಲ್ಲಿ ತಪ್ಪಿರೋದು ಯಾವುದಂತಂದ್ರೆ ಜಲಜೀವನ್ ಮಿಷನ್ ಅನ್ನೋದು ರಾಜ್ಯ ಸರ್ಕಾರದ ಯೋಜನೆ ಅಂತ ಅನ್ನೋದು ತಪ್ಪು ರೀ. ಯಾಕಂತಂದ್ರೆ ಜಲಜೀವನ್ ಮಿಷನ್ ಅನ್ನೋದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ ಆಗಿದೆ. ಆದ್ದರಿಂದ ಏನಂತಂದರೆ ಇಲ್ಲಿ ನೋಡ್ರಿ, ಆಪ್ಷನ್ 1 ADBC, ಆಪ್ಷನ್ 2 CAB, ಆಪ್ಷನ್ 3 ADC, ಆಪ್ಷನ್ 4 BAD. ಇಲ್ಲಿ C1 ಬಿಟ್ರೆ ಅಂದರೆ ಸಿ ನೋಡ್ರಿ. ಸಿ ಅಂತಂದರೆ 1ರಾಗನಿದೆ, 2ರಾಗನಿದೆ, 3ರಾಗನಿದೆ. C1 ತೆಗೆದು ಹಾಕಿರಂದ್ರೆ 4ನೇ ಆನ್ಸರ್ ಸರಿಯಾಗ್ತದೆ. 4ನೇ ಆನ್ಸರ್ ಸರಿಯಾದ ಉತ್ತರ. ನೆಕ್ಸ್ಟು 10ನೇ ಕ್ವಶನ್ ನೋಡ್ರಿ. ಈ ಕೆಳಗಿನ ಗುಪ್ತರ ರಾಜರನ್ನು ಅವರ ಆಳ್ವಿಕೆಯ ಪ್ರಕಾರ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿದ ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ. ಇದು ನೋಡ್ರಿ, ಇದು ಆನ್ಸರ್ ಏನಂದ್ರೆ ಗ್ರೇಸನ್ನು ಕೊಡ್ಬೋದು ರೀ. ಏನು ಮಾಡ್ತಾರೆ ಗೊತ್ತಿಲ್ಲ. ಆಪ್ಷನ್ ಏನಂದ್ರೆ ಕುಮಾರಗುಪ್ತ, ಬಿ ರಾಮಗುಪ್ತ, ಸಿ ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ. ಇಲ್ಲಿ ಫಸ್ಟ್ ಯಾರು ಬರ್ತಾರಂತಂದ್ರೆ ಸಮುದ್ರಗುಪ್ತ ಬರ್ತಾನೆ ರೀ. ಸಮುದ್ರಗುಪ್ತ ನೋಡ್ರಿ ಸಿ ಇದೆ. ಸಿ ಅಂತಂದ್ರೆ ಸಿ ಯಾವುದಾದ್ರಿ ಇಲ್ಲಿ 2ನೇ ಆಪ್ಷನ್ ಒಂದೇ ಇದೆ ರೀ. ನೆಕ್ಸ್ಟ್ ಏನಂತಂದ್ರೆ ಇವ್ರ ನಂತರ ರಾಮಗುಪ್ತ ಬರ್ಬೇಕ್ರಿ. ರಾಮಗುಪ್ತನೇ ಬರ್ತಾರೆ. ರಾಮಗುಪ್ತ ಅಂತಂದ್ರೆ ರಾಮಗುಪ್ತನನ್ನು ಕೆಳಗಿಳಿಸಿ ಅಂತಂದ್ರೆ 2ನೇ ಚಂದ್ರಗುಪ್ತ ಬರ್ತಾರೆ ಇಲ್ಲಿ ಬರೋದು. ಆದ್ದರಿಂದ ಅಂದರೆ ಇಲ್ಲಿ ಆಪ್ಷನ್ ಇಲ್ಲ, ಬಿ ಇಲ್ಲ. ಆದ್ದರಿಂದ ಏನಂತಂದ್ರೆ ಗ್ರೇಸನ್ ಕೊಡ್ಬೋದು ರೀ. ಏನು ಕನ್ಸಿಡರ್ ಮಾಡ್ತಾರೋ ಅದು ಗೊತ್ತಿಲ್ಲ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ 2ನೇ ನೋಡ್ರಿ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ನೆಕ್ಸ್ಟ್ ಅಂದರೆ ರಾಮಗುಪ್ತ, ಕುಮಾರಗುಪ್ತ. ಇಲ್ಲಿ ಇರೋದು ಯಾವುದಂತ ಆಪ್ಷನ್ ಇರೋದು 2 ಮಾತ್ರ, CBCDBA. ನೆಕ್ಸ್ಟು ಕವಿ ನಾಗಚಂದ್ರ ಈ ಕೆಳಗಿನ ಯಾವ ದೊರೆಯ ಆಸ್ಥಾನವನ್ನು ಅಲಂಕರಿಸಿದನು? ಆಪ್ಷನ್ 1 ವಿಷ್ಣುವರ್ಧನ, ಆಪ್ಷನ್ 2 ಬಲ್ಲಾಳ 1, ಆಪ್ಷನ್ 3 ಬಲ್ಲಾಳ 2, ಆಪ್ಷನ್ 4 ನೃಪಕಾಮ 1. ಆಲ್ಮೋಸ್ಟ್ ಆಲ್ ಏನಂತಂದ್ರೆ ನೃಪಕಾಮ ಅಥವಾ ವಿಷ್ಣುವರ್ಧನ ಹಾಕಿರ್ತೀರಿ. ಇದು ಸರಿಯಾದ ಉತ್ತರ ಏನಂತಂದ್ರೆ 1ನೇ ಬಲ್ಲಾಳ ನೋಡ್ರಿ, 1ನೇ ಬಲ್ಲಾಳ. ಇಂಗ್ಲೀಷ್ ಪ್ರವಾಸಿಗರಾದ
ಪಿಚ್ ಮತ್ತು ನ್ಯೂಬೇರಿ ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದರು? ಇದು ಹೊಸ ಪ್ರಶ್ನೆ ಇದೆ. ಆಲ್ಮೋಸ್ಟ್ ಆಲ್ ಅಂತಂದರೆ ಇದು ಪ್ರಶ್ನೆಯನ್ನು ಬಂದಿದೆ. ಯಾವುದರಲ್ಲಿ ಬಂದಿದೆ ಅಂತಂದ್ರೆ ಒಟ್ಟು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಬಂದಿದೆ. ಅದರ ಕನ್ಫರ್ಮ್ ಆಗಿ ಏನಂತಂದರೆ ಇದು ಯಾವ ಒಂದು ಮೊಘಲ ಆಳ್ವಿಕೆ ಕಾಲದಲ್ಲಿ ಬಂದಿದ್ರು ಅಂತ ಕೇಳಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ಮೊಘಲ ಆಳ್ವಿಕೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅಂತಂದ್ರೆ ಅಕ್ಬರನ ಕಾಲ ಅಂತ ನಾವು ಕನ್ಸಿಡರ್ ಮಾಡ್ಬೋದಿತ್ತು. ಈಗ ಏನಂತಂದ್ರೆ ಇಲ್ಲಿ ಅಕ್ಬರ ಇಲ್ಲೇ ಇಲ್ಲರಿ. ಅದರಿಂದ ಏನಂತಂದ್ರೆ ಇವ್ರು ಬಂದಿದ್ದು ಏನಂತಂದ್ರೆ ಪಿಚ್ ಮತ್ತು ನ್ಯೂಬೇರಿ ಬಂದರೆ 1583ದಾಗ ಬರ್ತಾರೆ. 1583 ಬರ್ತಾರೆ. 1583ದಾಗ ಇವರು ರಾಜರುಗಳು ಯಾರು ಅಂತ ನೋಡ್ಬೇಕ್ರಿ. ಕೃಷ್ಣದೇವರ ಯಾವಾಗ ಇರ್ತಾರೆ ಅಂತಂದ್ರೆ 1509ರಿಂದ 1529 ತನಕ ಇರ್ತಾರೆ. ಅದೇ ಥರ ಏನಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂದರೆ 1580ರಿಂದ 1626ದಾಗ ಇರ್ತಾರೆ. ಹೆಂಗಂದ್ರೆ ಈಗ ಆಲ್ಮೋಸ್ಟ್ ಅಂದ್ರೆ ನೋಡ್ರಿ ಇಲ್ಲಿ ನಿಯರ್ ಇದೆ. 1583 ಅಂದ್ರೆ 1580ರಿಂದ 1626ವರೆಗೆ ಇರ್ತಾರೆ. ಹಂಗಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅನ್ನೋ ಆನ್ಸರನ್ನು ಕನ್ಸಿಡರ್ ಮಾಡ್ಬೋದು. ಮೊಹಮ್ಮದ್ ಆದಿಲ್ ಶಾ ಅಂತಂದರೆ ಇವ್ರ ನಂತರ ಎರಡನೇ ಇಬ್ರಾಹಿಂ ಆದಿಲ್ ಶಾ ನಂತರ ಬರುತ್ತಾರೆ. 1626ರಿಂದ 1656 ತನಕ ಇರ್ತಾರೆ. 1626ರಿಂದ 56 ತನಕ. ಮತ್ತು ಗೋಲ್ ಗುಂಬಜ್ ನಿರ್ಮಾಣ ಆಗಿದ್ರೆ 1626ರಿಂದ 1656 ತನಕ ನಿರ್ಮಾಣ ಆಗಿರುತ್ತೆ ಕಾಲಾವಧಿ. ಎರಡನೇ ದೇವರ ಅಂತಂದ್ರೆ ಇವ್ರೇನಂತಂದ್ರೆ 1424ರಿಂದ 1446 ತನಕ ಇರ್ತಾರೆ ಇವರು. ಅಂದರೆ ಸರಿಯಾದ ಉತ್ತರ ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ನಿಮಿಷ. ಸಿದ್ಧಣವತ್ತು ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ಕರಡು ಕಾನೂನು ಮಾಪನಶಾಸ್ತ್ರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಿಯಮಗಳು 2025ರಿಂದ ವಿನಾಯಿತಿ ನೀಡಲಾಗಿದೆ? ಆಪ್ಷನ್ ಎ ಖಗೋಳಶಾಸ್ತ್ರ, ಆಪ್ಷನ್ ಬಿ ನೌಕಾಯಾನಶಾಸ್ತ್ರ, ಆಪ್ಷನ್ ಸಿ ವೈಜ್ಞಾನಿಕ ಸಂಶೋಧನೆ, ಆಪ್ಷನ್ ಡಿ ರೈಲ್ವೆ. ಇದ್ರಾಗ ಎಷ್ಟು ಸರಿಯಾಗಿ ಕೊಟ್ಟನ್ರಿ? ಆಪ್ಷನ್ ಎ 1 ನೋಡ್ರಿ ಎಲ್ಲ 4 ಸರಿಯಾಗಿದೆ. ಆಪ್ಷನ್ 2 ಕೇವಲ 3 ಸರಿಯಾಗಿದೆ. ಆಪ್ಷನ್ 3 ಒಳಗೆ ಕೇವಲ 2 ಸರಿಯಾಗಿದೆ. ಆಪ್ಷನ್ 4 ಕೇವಲ 1 ಸರಿಯಾಗಿದೆ. ಇಲ್ಲಿ ನೋಡ್ರಿ, ಇದು ತಿದ್ದುಪಡಿ ಪ್ರಕಾರ ಅಂತಂದ್ರೆ ಖಗೋಳಶಾಸ್ತ್ರನ ಬರುತ್ತದೆ ರೀ. ಖಗೋಳಶಾಸ್ತ್ರನ ಬರ್ತದ, ನೌಕಾಯಾನಶಾಸ್ತ್ರ ಬರ್ತದ, ವೈಜ್ಞಾನಿಕ ಸಂಶೋಧನೆ ಬರ್ತದೆ ರೀ. ಆದ್ದರಿಂದ ಕೇವಲ 3 ಅನ್ನ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಕೇವಲ 3 ಕನ್ಸಿಡರ್ ಆಗ್ತದೆ. ನೆಕ್ಸ್ಟು 14ನೇ ಪ್ರಶ್ನೆ. ಈ ಕೆಳಗಿನ ವ್ಯಕ್ತಿಗಳನ್ನು ಪರಿಗಣಿಸಿ. ಮೊದಲನೇ ವ್ಯಕ್ತಿ ನೋಡ್ರಿ, ಶ್ರೀಮತಿ ವಿಜಯಲಕ್ಷ್ಮಿ ದೇಶಪಾಂಡೆ, ಇವರು ನಮ್ಮ ಕಲಬುರಗಿಯವರು ರೀ. ಶ್ರೀ ವೆಂಕಪ್ಪ ಅಂಬಾಜಿ ಸುಗೇಟಕರ್ ಮತ್ತು ಶ್ರೀ ರಿಕಿ ಗ್ಯಾನಿಕೇಜ್, ಶ್ರೀ ಪ್ರಶಾಂತ್ ಪ್ರಕಾಶ್, ಶ್ರೀ ಹಸನ್ ರಘು. ಈ ಮೇಲಿನವರಲ್ಲಿ ಎಷ್ಟು ಜನರು 2025ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ? ಇದರಾಗ ನಮ್ಮ ಕರ್ನಾಟಕದವ್ರು 3 ಇದ್ದಾರೆ. 3 ಯಾರು ಅಂತಂದ್ರೆ ವಿಜಯಲಕ್ಷ್ಮಿ ದೇಶಮಾನೆ ಮತ್ತು ಅಂಬಾಜಿ ಸುಗಡೇಕರ್, ಮತ್ತೇನಂತಂದ್ರೆ ಪ್ರಶಾಂತ್ ಪ್ರಕಾಶ್ ಅಂತೇಳಿ ಉದ್ಯಮಿ ಅಂತ ಬರ್ತಾರೆ. ಅವರು ಬೆಂಗಳೂರದವರು, ಅವ್ರು ಬರ್ತಾರೆ. ಆದರೆ ಎಲ್ಲಷ್ಟು ಮಂದಿ ಏನಂತಂದರೆ ಈ ಕೆಳಗಿನ ಮೇಲಿನವರಲ್ಲಿ ಎಷ್ಟು ಜನರು 2025ನೇ ಸಾಲಿನ ಪದ್ಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು? ಆಪ್ಷನ್ 1 ಎಲ್ಲ 5, ಆಪ್ಷನ್ 2 ಕೇವಲ 4, ಆಪ್ಷನ್ 3 ಕೇವಲ 3, ಆಪ್ಷನ್ 4 ಕೇವಲ 4. ಇದು ಸರಿಯಾದ ಉತ್ತರ ಅಂದರೆ ಎಲ್ಲರೂ. ಎಲ್ಲ 5 ಏನಂತಂದ್ರೆ 1ನೇ ಆಪ್ಷನ್ ನೋಡ್ರಿ ಸರಿಯಾಗಿರುತ್ತದೆ ರೀ. ಎಲ್ಲರೂ ಏನಂದ್ರೆ ಪದ್ಮ ಪ್ರಶಸ್ತಿಗೆ ಏನಂತಂದ್ರೆ ಆಯ್ಕೆಯಾಗಿದ್ದಾರೆ. ಈ ಪದ್ಮ ಪ್ರಶಸ್ತಿ ನೋಡ್ರಿ ಟೋಟಲ್ ಏನಂತಂದ್ರೆ 132 ಏನಿದ್ದಾರೆ. ಈಗ ನೋಡ್ರಿ ಪದ್ಮ ಪದ್ಮ ಅಂತಂದ್ರೆ 113 ಇದೆ. ಪದ್ಮ ವಿಭೂಷಣ್ ಅಂತಂದ್ರೆ 17 ಇದೆ. ಬೇರೆ 19 ಇದೆ. ಪದ್ಮಭೂಷಣ್ ಅಂದ್ರೆ 19 ಇದೆ. ಪದ್ಮವಿಭೂಷಣ್ ಅಂತಂದ್ರೆ 7 ಇದೆ. ಎಷ್ಟಾಗ್ತದೆ ಹೇಳ್ರಿ? ಇದು ಒಂದು 26, 29, 139 ಕನ್ಸಿಡರ್ ಆಗ್ತದೆ ನೋಡ್ರಿ. 130 ಅಂತಂದ್ರೆ ಈ ಬಾರಿ ಏನಂತಂದ್ರೆ ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಈಗ ನೋಡ್ರಿ ಡಿಕ್ಲೇರ್ ಏನಂತಂದ್ರೆ ಈಗ ಬರೀ ಪದ್ಮ ಪ್ರಶಸ್ತಿಗಳಂದ್ರೆ 113, ಪದ್ಮಭೂಷಣ್ ಅಂತಂದ್ರೆ 19, ಪದ್ಮವಿಭೂಷಣ್ ಅಂತಂತಂದ್ರೆ 7. ಟೋಟಲ್ ಏನಂತಂದ್ರೆ 139 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಈ ಕೆಳಗಿನ ಎಷ್ಟು ಜಿಲ್ಲೆಗಳಲ್ಲಿ 2024-25ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಘೋಷಿಸಿದಂತೆ ಮೊದಲ ಹಂತದಲ್ಲಿ ಕಿಸಾನ್ ಮಾಲ್ ಅನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಮೈಸೂರು,
ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ಮದ್ದೂರು, ಮಂಡ್ಯ. ಬ್ರ್ಯಾಕೆಟ್ದಾಗ ಮಂಡ್ಯ ಇದೆ ರೀ, ಮದ್ದೂರು ಬರೋದು ಮಂಡ್ಯದಲ್ಲಿ ಬರ್ತದೆ. ಆಯ್ಕೆಗಳು ನೋಡಿರಿ. ಒಂದನೇ ಆಯ್ಕೆ ನೋಡ್ರಿ, ಒಂದನೇದು ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ ರೀ. ಎರಡನೇದಂದ್ರೆ ಕೇವಲ 3 ಸರಿಯಾಗಿದೆ. ಆಪ್ಷನ್ ಮೂರನೇದಂದ್ರೆ ಕೇವಲ 2 ಸರಿಯಾಗಿದೆ. ಆಪ್ಷನ್ 4 ಕೇವಲ 1. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಮೈಸೂರು ಇದೆ, ಚಿತ್ರದುರ್ಗ ಇದೆ, ದಾವಣಗೆರೆ ಇದೆ. ಇವು 3 ಸರಿ ಇದೆ, ಕೇವಲ 3 ಸರಿ ಅಂತೇಳಿ ಎರಡನೇ ಆನ್ಸರ್ ಕನ್ಸಿಡರ್ ಆಗ್ತೀವಿ ನೋಡ್ರಿ. ಮುಂದಿನ ಪ್ರಶ್ನೆ, ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ನಿಯಂತ್ರಿಸಲು ಭಾರತದ ಪ್ರಪ್ರಥಮ ಸೈಬರ್ ಕಮಾಂಡ್ ಸೆಂಟರ್ ಅನ್ನು ಭಾರತ ಯಾವ ರಾಜ್ಯದಲ್ಲಿ ಏಪ್ರಿಲ್ 2025ರಲ್ಲಿ ಸ್ಥಾಪನೆಯಾಗಿಸಲಿ? ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ತೆಲಂಗಾಣ, ಆಪ್ಷನ್ 4 ಗುಜರಾತ್. ಸರಿಯಾದ ಉತ್ತರ ಏನಂತಂದ್ರೆ ಇಲ್ಲಿ ಕರ್ನಾಟಕ ನೋಡ್ರಿ, ಕರ್ನಾಟಕ ಸರಿಯಾಗಿದೆ. ನೆಕ್ಸ್ಟು 17ನೇ ಪ್ರಶ್ನೆ, ಸ್ಪೇಡೆಕ್ಸ್ಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಆಪ್ಷನ್ 1 ನೋಡ್ರಿ, ನೋಡ್ರಿ, ಸ್ಪೇಡೆಕ್ಸ್ನ ವಿಸ್ತೃತ ರೂಪ ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್. ಇದು ಎರಡನೇದೇನಂತಂದ್ರೆ ಸ್ಪೇಡೆಕ್ಸ್ ಮಿಷನ್ ಪ್ರತಿಯೊಂದು ಸುಮಾರು 220 kg ತೂಕ ಇರುವ 2 ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಮಿಷನ್ದು ಪ್ರತಿಯೊಂದು ತೂಕ ಏನಂತಂದ್ರೆ 220 kg ಹೊಂದಿದೆ ಅಂತ, ಸುಮಾರು ಅಂದ್ರೆ ಅಂದಾಜು ಇರ್ಬೋದು ಅಂತ ಹೇಳ್ತಾರೆ. ಈ 2 ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನು GSLV ಇಂದ ಉಡಾಯಿಸಲಾಗಿದೆ. ನೆಕ್ಸ್ಟು ಡಿ ನೋಡ್ರಿ, ಈ 2 ಬಾಹ್ಯಾಕಾಶ ನೌಕೆಗಳನ್ನು ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಉಡಾವಣೆ ಆಗಿದೆ. ಕೆಳಗಡೆ ನೋಡ್ರಿ, ಒಂದೇ ನೋಡ್ರಿ, ABCD ಸರಿಯಾಗಿದೆ ಮತ್ತು ABC ಮಾತ್ರ ಸರಿಯಾಗಿದೆ, ABD ಮಾತ್ರ ಸರಿಯಾಗಿದೆ, ಡಿ ಮಾತ್ರ ಸರಿಯಾಗಿದೆ. ಇಲ್ಲಿ ನೋಡ್ರಿ, ಒಂದೇದೇನಂತಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್, ಇದು ಸರಿಯಾಗಿದೆ. ಸ್ಪೇಸ್ ಮಿಷನ್ ಪ್ರತಿಯೊಂದು ಸುಮಾರು 220 kg ಇದೆ, ಅದು ಸರಿಯಾಗಿದೆ. 2 ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನು GSLV ಇಂದ ಉಡಾಯಿಸಿದ್ದು ತಪ್ಪು ರೀ. ಇದು PSLV C-16 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇದು ತಪ್ಪಾಗ್ತಾರೆ, ಸಿ ತಪ್ಪಾಯಿತು. ಸಿ ತಪ್ಪಾದ ಯಾವ ನೋಡ್ರಿ, ಒಂದನೇದ್ರೂ ಸೀದೆ ಅದು ತೆಗೆದಾಕ್ಬೇಕಾತ, ಎರಡನೇದ್ರೂ ಸೀದೆ ಅದನ್ನು ತೆಗೆದು ಇಲ್ಲಿ ಡಿ ಮಾತ್ರ ಅಂದ್ರೆ ಇದು ಬರಲ್ಲ, ಇದು ತಪ್ಪು. ಹಂಗಂದ್ರೆ 3ನೇ ಆಪ್ಷನ್ ಸರಿ ನೋಡ್ರಿ, ABD ಮಾತ್ರ ಸರಿಯಾಗಿದೆ. 18ನೇ ಪ್ರಶ್ನೆ ನೋಡ್ರಿ, 14 ಮೇ 2025ರಂದು ಭಾರತ ಸರ್ವೋಚ್ಚ ನ್ಯಾಯಾಲಯದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದರು? ಆಪ್ಷನ್ 1 ಜಸ್ಟಿಸ್ JK ಮಹೇಶ್ವರಿ, ಆಪ್ಷನ್ 2 ಜಸ್ಟಿಸ್ ಸೂರ್ಯಕಾಂತ್, ಆಪ್ಷನ್ 3 ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ, 4ನೇದು ಜಸ್ಟಿಸ್ ಸಂಜೀವ್ ಖನ್ನಾ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅವರು, ಶಾರ್ಟ್ ಫಾರ್ಮ್ ಅಂದರೆ BR ಗವಾಯಿ ಅವರು ಅಂತ ಕನ್ಸಿಡರ್ ಮಾಡ್ತೀವಿ. 51 ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಆಗಿದ್ದರು, 51ನೇದರು. ಮುಂದಿನ ಪ್ರಶ್ನೆ ನೋಡ್ರಿ, 2019ನೇ ಪ್ರಶ್ನೆ, 2025ನೇ ಸಾಲಿನ 97ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಯಾವ ಜೋಡಿ ಅಥವಾ ಹೇಳಿಕೆಗಳು? ಇಲ್ಲಿ 97ನೇ ಅಕಾಡೆಮಿ ಅಂತಂದ್ರೆ ಆಸ್ಕರ್ ಪ್ರಶ್ನೆ ಅಂತ ಕನ್ಸಿಡರ್ ಮಾಡ್ಬೇಕ್ರಿ. ಇಲ್ಲಿ ಗ್ರೇಸ್ ಬರುವ ಸಂಭವನೀಯತೆ ಇದೆ ನೋಡ್ರಿ, ಇರೋದು ಆಲ್ಮೋಸ್ಟ್ ಆಲ್ ಅಂತಂದ್ರೆ. ಈಗ ನೋಡ್ರಿ, ಒಂದನೇದು ಅತ್ಯುತ್ತಮ ಚಲನಚಿತ್ರ ಇರೋದು ದಿ ಬ್ರುಟಲಿಸ್ಟ್ ಅಂತ ಕೊಟ್ಟಾನ. ಎರಡನೇದಂತ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಐ ಆಮ್ ಸ್ಟಿಲ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಸಿ ನೋಡ್ರಿ, ಅತ್ಯುತ್ತಮ ಅನಿಮೇಟೆಡ್ ಕಿರುಚಿತ್ರ ಇನ್ ದಿ ಶ್ಯಾಡೋ ಆಫ್ ಸೈಪ್ರಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನಂದ್ರೆ ಅತ್ಯುತ್ತಮ ಕಿರು ಸಾಕ್ಷ್ಯ ಚಲನಚಿತ್ರ ದಿ ಒನ್ಲಿ ಗರ್ಲ್ ಇನ್ ದ ಆರ್ಕೆಸ್ಟ್ರಾ ಅಂತ ಕೊಟ್ಟಿರೋದು. ಕೆಳಗಡೆ ನೋಡ್ರಿ, ಒಂದನೇದಂದ್ರೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ, ಸಿ ಮಾತ್ರ ಸರಿಯಾಗಿದೆ ಎರಡನೇದು. ಮೂರನೇದಂದ್ರೆ ABC ಮಾತ್ರ ಸರಿಯಾಗಿದೆ, ನಾಲ್ಕನೇಂದ್ರೆ ABCD ಮಾತ್ರ ಸರಿಯಾಗಿದೆ. ಇಲ್ಲಿ ನೋಡ್ರಿ, ಸರಿಯಾದ ಅಂತಂದ್ರೆ ಅತ್ಯುತ್ತಮ ಚಲನಚಿತ್ರ ಅಂತಂದ್ರೆ ಆಸ್ಕರ್ ಅವಾರ್ಡ್ ಪ್ರಕಾರ ಅನೋರಾ ಇದೆ ರೀ. ಅನೋರಾ ಅನ್ನೋ ಅತ್ಯುತ್ತಮ ಚಲನಚಿತ್ರ ಇದೆ. ಹಂಗಂದ್ರೆ ಒಂದೇ ತಪ್ಪಾಗ್ತಾರೆ. ಒಂದೇ ತಪ್ಪ ಅಂದರೆ ಏನು ನೋಡ್ರಿ, ಎಲ್ಲಿ ಅದ A 4ನೇದ್ರಾಗಿದೆ ತಗೋಬೇಕು, ಮತ್ತು ABC ಇದೆ ರೀ, ಅದನ್ನು ತೆಗೆದಾಕ್ಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಐ ಆಮ್ ಸ್ಟಿಲ್ ಹಿಯರ್, ಇದು ಸರಿಯಾಗಿದೆ ರೀ. ಬಿ ಸರಿ ಇದೆ ಅಂತಂದ್ರೆ B ಇವು ಎರಡು ತೆಗೆದಾಕಿವ್ರಿ, ಇದು ಮತ್ತು ಇದು ತೆಗೆದಾಕಿದ್ವಿ. ನೆಕ್ಸ್ಟ್ ಅಂದ್ರೆ ಬಿ ಮತ್ತು ಸಿ ಅಂದ್ರೆ ಅತ್ಯುತ್ತಮ ಆ್ಯನಿಮೇಟೆಡ್ ಕಿರುಚಿತ್ರ. ಆ್ಯನಿಮೇಟೆಡ್ ಕಿರುಚಿತ್ರ ಇದು ಅಲ್ರಿ, ಯಾವ್ದು ಬರುತ್ತೆ, ಫ್ಲೋ ಬರುತ್ತೆ, ಫ್ಲೋ FLOW ಫ್ಲೋ ಅಂತೇಳಿ ಫ್ಲೋ ಬರುತ್ತೆ. ಹಂಗಂದ್ರೆ ಇದನ್ನು ತಪ್ಪು ರೀ, ಯಾವುದು ಸಿ ತಪ್ಪು. ಸಿನ ತಪ್ಪು ಅಂದರೆ ಇಲ್ಲಿ BC ಇದು ಅಂದರೆ ಇಲ್ಲಿ ಬಿ ಮತ್ತು ಸಿ ಅಂತ ಕೊಟ್ರೆ, ಇಲ್ಲಿ ಸಿ ಮಾತ್ರ ಅಂತ ಕೊಟ್ರೆ, ಇದನ್ನು ತಪ್ಪಿದೆ. ಅವರು ಜೋಡಿಗಳು ಸರಿಯಾಗಿ ಹೊಂದಿಸಲ್ಪಟ್ಟಿವೆ ಅಂತ ಕೇಳ್ಯಾರ. ಹೊಂದಿಸಲ್ಪಟ್ಟಿಲ್ಲ ಅಂತಂದ್ರೆ ಅದು ಬೇರೆ ಏನಾಗ್ತೈತೆ ರೀ. ಆದ್ದರಿಂದ ನೆಕ್ಸ್ಟು 4ನೇ ನೋಡ್ರಿ, ಅತ್ಯುತ್ತಮ ಕಿರು ಸಾಕ್ಷಿ ಚಲನಚಿತ್ರ ದಿ ಒನ್ಲಿ ಗರ್ಲ್ ಇನ್ ದಿ ಆರ್ಕೆಸ್ಟ್ರಾ, ಇದು ಸರಿಯಾಗಿದೆ ರೀ. ಇಲ್ಲಿ ಸರಿಯಾಗಿರೋದು ಯಾವುದು ಅಂತಂದ್ರೆ ಬಿ ಮತ್ತು ಡಿ ಅಂದರೆ ಸರಿಯಾಗಿದೆ. ಇಲ್ಲಿ ಆಪ್ಷನ್ ಅಂದರೆ ಬಿ ಮತ್ತು ಡಿ ಇಲ್ಲೇ ಇಲ್ಲ.
ಆದ್ದರಿಂದ ಗ್ರೇಸ್ ಅಂಕ ಕೊಡಬಹುದು, ಸಂಭಾವ್ಯತೆ ಇದೆ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಆಲ್ಮೋಸ್ಟ್ ಆಲ್ ಅಂತಂದ್ರೆ ನಾವೇನಂತಂದ್ರೆ ಇಲ್ಲಿ ಏನಂತಂದ್ರೆ ನಾವು ಆಪ್ರೇಷನ್ ಬಗ್ಗೆ, ನಮ್ಮ ಭಾರತ ಆಪ್ರೇಷನ್ ಬಗ್ಗೆ ನೋಡಿದ್ದಿರ್ತೀವಿ ರೀ. ಆದರೆ ಏನಂತಂದ್ರೆ ಅವರು ಅಪೋಸಿಟ್ ಕೇಳಿಬಿಟ್ಟಾರೆ, ನಮ್ಮದೆಲ್ಲ ಓದಿರ್ತೀವಿ ಅಂತೇಳಿ. ಭಾರತದ ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನವು ನಡೆಸಿದ ಮಿಲಿಟರಿ ಕಾರ್ಯಾಚರಣೆ ಹೆಸರೇನು ಅಂತೇಳಿ. ಒಂದನೇದು ಆಪರೇಷನ್ ಅಲ್ ಮಿಜಾನ್, ಎರಡನೇದು ಆಪರೇಷನ್ ರಾ ಎ ನಿಜಾತ್, ಮೂರನೇದು ಆಪರೇಷನ್ ಜಲ್ ಜಲ, ಆಪರೇಷನ್ ನಾಲ್ಕನೇದು ಆಪರೇಷನ್ ಬ್ಯುನಿಯಾನ್ ಉಲ್ ಮರ್ಸೂಸ್. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ನಾಲ್ಕನೇದು ನೋಡ್ರಿ, ಆಪರೇಷನ್ ಬ್ಯುನಿಯಾನ್ ಉಲ್ ಮರ್ಸೂಸ್ ಅಂತೇಳಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಪ್ರಸ್ತುತ ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆಯ ಇಸ್ರೋ ಅಧ್ಯಕ್ಷರು ಯಾರಾಗಿದ್ದಾರೆ? ಆಪ್ಷನ್ 1 ಎಸ್ ಸೋಮನಾಥ್, ಆಪ್ಷನ್ 2 ವಿ ನಾರಾಯಣ್, ಆಪ್ಷನ್ 3 ಸಮೀರ್ ವಿ ಕಾಮತ್, ಆಪ್ಷನ್ 4 ವಿವೇಕ್ ಬಾಸಿಲ್. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ವಿ ನಾರಾಯಣ್. ವಿ ನಾರಾಯಣ್ ಅವರು ಏನಂತಂದ್ರೆ ಇಸ್ರೋದ ಅಧ್ಯಕ್ಷರಾಗಿದ್ದಾರೆ ಪ್ರಸ್ತುತ. ಸಮೀರ್ ವಿ ಕಾಮತ್ ಅಂತಂದ್ರೆ DRDOದು ಅಧ್ಯಕ್ಷರಾಗಿದ್ದಾರೆ. 22ನೇ ಪ್ರಶ್ನೆ ನೋಡ್ರಿ, ಸಿಪ್ರಿಯನ್ನು ಅಂದರೆ ಎಕ್ಸ್ಪೆಂಡ್ ಅಥವಾ ವಿಸ್ತರಿಸಿ ಅಂತ ಹೇಳಿದ್ದಾರೆ. ಒಂದೇ ನೋಡ್ರಿ ಸ್ವೀಡನ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಎರಡನೇದು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮೂರನೇದು ಶಿವಾಜಿ ಇಂಡಿಯನ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನಾಲ್ಕನೇದು ಸಿಂಧು ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇಲ್ಲಿ ನೋಡ್ರಿ ನಾವು ಅಂದ್ರೆ 3 ಮತ್ತು 4 ಈಸಿಯಾಗಿ ತೆಗೆದಾಕ್ಬೋದು ರೀ. ಶಿವಾಜಿ ಮತ್ತು ಸಿಂಧು ಏನಂತಂದ್ರೆ ಭಾರತಕ್ಕೆ ಸಂಬಂಧಪಟ್ಟ ಇದಕ್ಕೇನು ಯಾವುದು ರಿಲೇಟೆಡ್ ಇಲ್ಲ ರೀ, ಎರಡನ್ನು ತೆಗೆದಾಕ್ಬೋದು. ಇಲ್ಲಿ ಏನೋ ಕನ್ಫ್ಯೂಸ್ ಆಗೋದು ಸ್ವೀಡನ್ ಮತ್ತು ಸ್ಟಾಕ್ಹೋಮ್ದಾಗ. ಇಲ್ಲಿ ಬರೋದೇನಂತಂದ್ರೆ ಸರಿಯಾದ ಉತ್ತರ ನೋಡ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದೇನಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ವರದಿಯನ್ನು ಬಿಡುಗಡೆಯನ್ನು ಮಾಡುತ್ತದೆ ಇದು. 23ನೇ ಪ್ರಶ್ನೆ ನೋಡಿ, ಕೆಳಗಿನ ನೀಡಲಾಗಿರುವ ಕ್ರೀಡಾಪಟುಗಳಲ್ಲಿ ಯಾರು 2024ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ವಿಜೇತರಾಗಿಲ್ಲ ಅಂತ ಕೇಳ್ಯಾರ. ಯಾರು ವಿಜೇತರಾಗ್ಯಾರ ಅವರ ಹೆಸರನ್ನು ಕಡೆಕ್ಟ್ ಮಾಡ್ಬೇಕಾಗ್ತಾರೆ. ಆಪ್ಷನ್ 1 ಮನು ಬಾಕರ್, ಆಪ್ಷನ್ 2 ಗುಗೇಶ್ ದೊಮ್ಮರಾಜು, ಆಪ್ಷನ್ 3 ಸುಭಾಷ್ ರಾಣಾ, ಆಪ್ಷನ್ 4 ಹರ್ಮನ್ ಪ್ರೀತಿ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ಸುಭಾಷ್ ರಾಣಾ ಅವರು ಏನಂತಂದ್ರೆ ಬರಲ್ರಿ. ಇವ್ರಿಗೆ ಏನಂತಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ. ಇಲ್ಲಿ ಒಟ್ಟು 4 ಮಂದಿ ಕೊಟ್ಟಿದ್ದಾರೆ. 4 ಮಂದಿಗೆ ಇಲ್ಲಿ 3 ಹೆಸರು ಕೊಟ್ಟಾರೆ. ಗುಕೇಶ್ ದೊಮ್ಮರಾಜು ಅಂತಂದ್ರೆ ಚೆಸ್ ಆಟಗಾರಿಗೆ ಸಂಬಂಧಪಡ್ತಾರೆ. ಹರ್ಮನ್ ಪ್ರೀತಿ ಸಿಂಗ್ ಅಂತಂತಂದ್ರೆ ಹಾಕಿಗೆ ಸಂಬಂಧಪಡ್ತಾರೆ. ಮನು ಬಾಕರ್ ಅಂತಂದ್ರೆ ಶೂಟಿಂಗ್ ಸಂಬಂಧಪಡ್ತಾರೆ. ಮೂವರು ಇನ್ನೊಬ್ಬರು ಬರ್ತಾರೆ, ಅವ್ರ ಹೆಸರು ನಮಗೆ ನಾನು ಇಲ್ಲರಿ, ಕಮೆಂಟ್ ಮಾಡಿರಿ ನೋಡೋಣ ಕಮೆಂಟ್ ಬಾಕ್ಸ್ನಲ್ಲಿ. 24ನೇ ಪ್ರಶ್ನೆ ನೋಡ್ರಿ, ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ನೀತಿಯಡಿ 1ನೇ ಮೇ 2025ರಿಂದ ಕರ್ನಾಟಕ ರಾಜ್ಯವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂಬ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಹೊಂದಿದ್ದು ಈ ಬ್ಯಾಂಕಿನ ಕೇಂದ್ರ ಕಚೇರಿ ಡ್ಯಾಶ್ನಲ್ಲಿರುತ್ತೆ. ಮೊದಲನೇ ಅಂತ ನಮ್ಮ ಕರ್ನಾಟಕದಾಗ 2 ಇದ್ದವು ರೀ. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತಿದ್ದಾರೆ. ವಿಕಾಸ ಅಂದ್ರೆ ಧಾರವಾಡದಾಗ ಇತ್ತು ರೀ. ವಿಕಾಸ ಅನ್ನೋದು ಧಾರವಾಡದಾಗ ಇತ್ತು. ಗ್ರಾಮೀಣ ಅನ್ನೋದು ಬಳ್ಳಾರಿದಾಗ ಹೆಡ್ ಕ್ವಾರ್ಟರ್ ಇತ್ತು ಗ್ರಾಮೀಣ ಅನ್ನೋದು. ಈಗ ಏನಾದ್ರು 2 ಕಂಬೈನ್ ಮಾಡಿ ಅಂದ್ರೆ ಈಗ ಒಂದೇ ಮಾಡಿದ್ದಾರೆ. ಯಾವುದಂತಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಿರಿ. ಗ್ರಾಮೀಣ ಬ್ಯಾಂಕ್ ಅಂತಂದ್ರೆ ಈಗ ಕೇಂದ್ರ ಕಚೇರಿ ಯಾವುದಂತೇಳಿ ಹೇಳ್ಬೇಕ್ರಿ. ಆಪ್ಷನ್ 1 ಬೆಂಗಳೂರು, ಆಪ್ಷನ್ 2 ಬಳ್ಳಾರಿ, ಆಪ್ಷನ್ 3 ಬೆಳಗಾವಿ, ಆಪ್ಷನ್ 4 ಹುಬ್ಬಳ್ಳಿ. ಇಲ್ಲಿ ಸರಿಯಾದ ಉತ್ತರ ಬಳ್ಳಾರಿ. ಗ್ರಾಮೀಣ ಬ್ಯಾಂಕ್ ಇರೋದ್ರು ಬಳ್ಳಾರಿ. ಈ ಪ್ರೆಸೆಂಟ್ ಇರೋದನ್ನು ಬಳ್ಳಾರಿನೇ. ಅದರಿಂದ ಮೊದಲು ನೋಡ್ರಿ ಈಗ ಏನಂತಂದ್ರೆ ಏನಂತಂದ್ರೆ 43 ನಮ್ಮ ದೇಶದಲ್ಲಿ 43 ಗ್ರಾಮೀಣ ಬ್ಯಾಂಕ್ಗಳಿದ್ದರು. ಪ್ರಸ್ತುತ ಕಂಬೈನ್ ಮಾಡಿ ಅಂದ್ರೆ 28ಗೆ ತಂದಿದ್ದಾರೆ. 25ನೇ ಪ್ರಶ್ನೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರವು ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಅನಾವರಣಗೊಳಿಸಿದ ಕ್ಲೀನ್ ಮೊಬಿಲಿಟಿ ಪಾಲಿಸಿಯ ಕಾಲಾವಧಿ ಎಷ್ಟು? ಆಪ್ಷನ್ 1 2025 35, ಆಪ್ಷನ್ 2 26 31, ಆಪ್ಷನ್ 3 2026 2036, ಆಪ್ಷನ್ 4 2025 2030. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಸರಿಯಾದ ಉತ್ತರ 4 2025ರಿಂದ 2030ರವರೆಗೆ ಏನಂತ ಕ್ಲೀನ್ ಮೊಬಿಲಿಟಿ ನೀತಿಯನ್ನು ತಂದಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜನಪದಗಳನ್ನು ಗುರುತಿಸ್ಬೇಕು. ಇದರಾಗ ಮಹಾಜನಪದ ಯಾವುದಂತ ಗುರುತು ಮಾಡ್ಬೇಕ್ರಿ. ಆಪ್ಷನ್ ಎ ಅಂಗ, ಆಪ್ಷನ್ ಬಿ ಮಗಧ, ಆಪ್ಷನ್ ಸಿ ಕೋಸಲ, ಆಪ್ಷನ್ ಡಿ ಕಳಿಂಗ. ಕೆಳಗಡೆ ನೋಡ್ರಿ, 1ನೇ ಆಪ್ಷನ್ ಅಂದ್ರೆ ಎ ಮತ್ತು ಬಿ, ಆಪ್ಷನ್ 2 ಅಂತಂದ್ರೆ ಎ ಮತ್ತು ಸಿ, ಆಪ್ಷನ್ 3 ಅಂತಂದ್ರೆ ಎ ಬಿ ಮತ್ತು ಸಿ, ಆಪ್ಷನ್ 4 ಅಂದ್ರೆ ಎ ಬಿ ಸಿ ಡಿ.
ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಅಂದ್ರೆ ಗೊತ್ತಿರ್ತಾರೆ. ಅಂಗ, ಕೋಸಲ, ಮಗಧ ಇವೆಲ್ಲವನ್ನು ಕೇಳಿದ್ರಿ. ಟಿ ಮಾತ್ರ ಕಳಿಂಗ ಮಾತ್ರ ಬರಲ್ಲ ರೀ. ಆದರೆ ಡಿ ಇಲ್ಲಾರ್ದು ನೋಡ್ರಿ ಯಾವುದು ಡಿ ಇಲ್ಲಿದೆ 4ನೇದ್ರಾಗಿದೆ, ಅದು ತೆಗೆದಾಕ್ಬೇಕದ್ದ, ಅದನ್ನು ತೆಗೆದಾಕಮ್ಮ. ನೆಕ್ಸ್ಟ್ ಏನಂತಂದ್ರೆ ಈಗ 3 ಬರ್ತಾವಂತಂದ್ರೆ ABC ಇರೋದು 3ನೇ ಆನ್ಸರ್ ಸರಿ ಇದೆ. ನೆಕ್ಸ್ಟ್ ನೋಡ್ರಿ 27ನೇ ಪ್ರಶ್ನೆ. ಟಾಲಮಿಯು ಜಿಯೋಗ್ರಫಿಯಲ್ಲಿ ಟಾಲಮಿಯು ಒಂದು ಬರೆದಿರುವ ಜಿಯೋಗ್ರಫಿಯ ಒಂದು ಕೃತಿಯಲ್ಲಿ ಉಲ್ಲೇಖಿಸಿರುವ ಯಾವ ಒಂದು ಪಟ್ಟಣ ಏನಂತಂದರೆ ಯಾವ ಒಂದು ಪಟ್ಟಣ ಭಾರತ ಮತ್ತು ರೋಮ್ ದೇಶಗಳ ನಡುವಿನ ವ್ಯಾಪಾರ ಕೇಂದ್ರವಾಗಿದೆ ಅಂತ ಹೇಳ್ತಾರೆ. ಆಪ್ಷನ್ 1 ಅಮರಾವತಿ, ಆಪ್ಷನ್ 2 ಐಹೊಳೆ, ಆಪ್ಷನ್ 3 ಅರಕಮೇಡು, ಆಪ್ಷನ್ 4 ಭರೂಚ್. ಆಲ್ಮೋಸ್ಟ್ ಅಲ್ಲಿ ಅಂತಂದ್ರೆ ಪರೋಚಿಗೆ ಹಾಕಿರ್ತೀರಿ. ಸರಿಯಾದ ಉತ್ತರ ಏನಂತಂದ್ರೆ ಅರಕಮೇಡು ಅಂತಂದ್ರೆ ಭಾರತ ಮತ್ತು ರೋಮ್ಗಳ ದೇಶಗಳ ನಡುವರ್ಕ ವ್ಯಾಪಾರ ಸಂಬಂಧಪಟ್ಟಂಗೆ ಏನಂತಂದ್ರೆ ಉಲ್ಲೇಖ ಇದೆ. ನೆಕ್ಸ್ಟ್ ಅಂದ್ರೆ 28ನೇ ಪ್ರಶ್ನೆ ನೋಡ್ರಿ. NS ಹರ್ಡಿಕರ್ ಅವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಯಾವ ವರ್ಷ ವಿಲೀನಗೊಂಡಿತ್ತು? NS ಅಂತಂದ್ರೆ NS ಹರ್ಡಿಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವಾಗ ಇದೆ ಅಂದ್ರೆ ಸ್ಥಾಪನೆ 1923ರಲ್ಲಿ ಏನಂತಂದ್ರೆ ಸ್ಥಾಪನೆ ಮಾಡಿದ್ದಾರೆ. ಅದು ಕಾಂಗ್ರೆಸ್ನೊಂದಿಗೆ ಯಾವ ವರ್ಷದಲ್ಲಿ ವಿಲೀನಗೊಂಡಿತ್ತು ಅಂತ ಹೇಳ್ತಾರೆ. ಆಪ್ಷನ್ 1 1924, ಆಪ್ಷನ್ 2 1929, ಆಪ್ಷನ್ 3 1931, ಆಪ್ಷನ್ 4 1935. ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ 1931ರಲ್ಲಿ ಏನಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ವಿಲೀನಗೊಳ್ಳುತ್ತಾರೆ. ಯಾವುದ್ರು ಹಿಂದೂಸ್ತಾನಿ ಸೇವಾದಳ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಸೇರ್ಪಡೆ ಆಯಿತು. 29ನೇ ನೋಡ್ರಿ. ಈ ಕೆಳಗಿನ ಯಾವ ಪಲ್ಲವ ಅರಸನಿಗೆ ವಾತಾಪಿಕೊಂಡೆಂಬ ಬಿರುದಿತ್ತು? ಪಲ್ಲವ ಅರಸರು. ಆಪ್ಷನ್ 1 ಶಿವಸ್ಕಂದ ವರ್ಮ, ಆಪ್ಷನ್ 2 ಮಹೇಂದ್ರ ವರ್ಮ, ಆಪ್ಷನ್ 3 ನರಸಿಂಹವರ್ಮ 2, ಆಪ್ಷನ್ 4 ನರಸಿಂಹವರ್ಮ 1. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ನರಸಿಂಹ 1 ಏನಂತಂದ್ರೆ ಸರಿಯಾಗಿರ್ತದೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ 634ರದಾಗ ಅಂತಂದ್ರೆ ಇಲ್ಲಿ ಏನಂದ್ರೆ ಎರಡನೇ ಇಮ್ಮಡಿ ಪುಲಿಕೇಶಿಗೆ ಏನಂದ್ರೆ ಸೋಲಿಸಿಗೇಶನ್ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಇರ್ತಾನೆ ಅವನನ್ನು ಸೋಲಿಸಿಗೇಶನ್ ಅಂತಂದ್ರೆ ಇಲ್ಲಿ ವಾತಾಪಿಕೊಂಡ ಅಂತ ಬಿರುದನ್ನು ಪಡೆದುಕೊಳ್ತಾರೆ. ನೆಕ್ಸ್ಟು 30ನೇ ನೋಡ್ರಿ. ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆ ಆದಾಗ ಈ ಕೆಳಗಿನ ಯಾರು ದೆಹಲಿಯ ಸುಲ್ತಾನರಾಗಿದ್ದರು? ಆಪ್ಷನ್ 1 ಫಿರೋಜ್ ಶಾ ತುಘಲಕ್, ಆಪ್ಷನ್ 2 ಸಿಕಂದರ್ ಲೋಧಿ, ಆಪ್ಷನ್ 3 ಗಿಯಾಸುದ್ದೀನ್ ತುಘಲಕ್, ಆಪ್ಷನ್ 4 ಮೊಹಮ್ಮದ್ ಬಿನ್ ತುಘಲಕ್. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಏನಂದ್ರೆ 1326ರಿಂದ 1343 ತನಕ ಇರುತ್ತಾರೆ. 43 ತನಕ. ಆದ್ದರಿಂದ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್ ಅವರು. 31ನೇ ಪ್ರಶ್ನೆ ನೋಡ್ರಿ. ಮಧ್ಯಕಾಲೀನ ಭಾರತದಲ್ಲಿ ಕನೌಜ್ನ ಪರಮಾಧಿಕಾರಕ್ಕಾಗಿ ನಡೆದ ತ್ರಿಕೋನ ಸ್ಪರ್ಧೆ ಇವರ ನಡುವೆ ನಡೆದಿತ್ತು. ತ್ರಿಕೋನ ಸ್ಪರ್ಧೆ ಅಂತ ಹೇಳ್ರಿ. ಆಪ್ಷನ್ 1 ಗುರ್ಜರ ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರು. ಆಪ್ಷನ್ 2 ಕಾರ್ಕೋಟಕರು, ಗೌಡರು ಮತ್ತು ಕಾಮರೂಪರು. ಆಪ್ಷನ್ 3 ರಾಷ್ಟ್ರಕೂಟರು, ಪಾಲರು ಮತ್ತು ಕಾರ್ಕೋಟಕರು. ಆಪ್ಷನ್ 4 ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಬರಲ್ಲ. ಒಂದು ಕಾರ್ಕೋಟಕರು 2 ಕಡೆ ಕೊಟ್ಟರು ನೋಡ್ರಿ. ಇಲ್ಲಿಗ 3 ಮತ್ತು 4 ಅವರಿಬ್ಬರು ಬರಲ್ಲ. ಅಂದರೆ ಇವರು ಬರಲ್ಲ. ಸರಿಯಾದ ಉತ್ತರ ಗುರ್ಜರ ಪ್ರತಿಹಾರರು, ರಾಷ್ಟ್ರಕೂಟರು, ಪಾಲರು ನೋಡ್ಬೇಕೇನಂತಂದ್ರೆ ತ್ರಿಕೋನ ಸ್ಪರ್ಧೆಯನ್ನು ನಡೀತದೆ. ಮುಂದಿನ ಪ್ರಶ್ನೆ ನೋಡ್ರಿ. 32ನೇ ಪ್ರಶ್ನೆ. ಈ ಕೆಳಕಣಿಯಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ ಹೇಳಿದ್ರು. ಈಸಿಯಾಗಿ ಏನಂತಂದ್ರೆ ಈಸಿ ಇದೆ ಇದೇನು. ಆಪ್ಷನ್ 1 ಏನಂದ್ರೆ ದಾಗ್ ಮತ್ತು ಚೇರ ಅದನ್ನು ತಂದವರು ಯಾರು ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ ಅಂತ ಹೇಳ್ತಾರೆ. ಆಪ್ಷನ್ 2 ಅಂದರೆ ಬಂದೋಬಸ್ತನ್ನು ತೋದರಮಲ್ಲ ಅವರು ತರ್ತಾರೆ ಅಂತ ಹೇಳ್ತಾರೆ. ಆಪ್ಷನ್ 3 ಅಂದರೆ ಪಟ್ಟ ವ್ಯವಸ್ಥೆಯನ್ನು ಜಾರಿ ತಂದವರು ಯಾರು ಅಂದರೆ ಶೇರ್ ಶಾ ಅಂತ ಹೇಳ್ತಾರೆ. ಆಪ್ಷನ್ 4 ನವರೋಜ್ ಹಬ್ಬ ಬಲ್ಬನ್ ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ಯಾವ ಜೋಡಿ ತಪ್ಪ ಅಂತ ಕೇಳ್ತಾರೆ. ಜೋಡಿ ಅಂದ್ರೆ ನೋಡ್ರಿ ದಾಗ್ ಮತ್ತು ಚೇರ ಪದ್ಧತಿ ತಂದವರು ಅಲಾವುದ್ದೀನ್ ಖಿಲ್ಜಿ. ಇಲ್ಲಿ ಕೊಟ್ಟರು ಜಲಾಲುದ್ದೀನ್ ಖಿಲ್ಜಿ. ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಜಲಾಲುದ್ದೀನ್ ಖಿಲ್ಜಿ ಅದು ಬರುತ್ತೆ. 33 ಪ್ರಶ್ನೆ. ಈ ಕೆಳಗಿನಲ್ಲಿ ಗೌತಮ ಬುದ್ಧರ ಕುರಿತಾದ ತಪ್ಪಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿರಿ. ಯಾವ ತಪ್ಪ ಅಂತೇಳಿ ಆಯ್ಕೆ ಮಾಡ್ಬೇಕ್ರಿ. ಆಪ್ಷನ್ 1 ವೈಶಾಲಿಯಲ್ಲಿ ತಮ್ಮ ಮೊದಲ ಬೋಧನೆಯನ್ನು ಮಾಡಿದರು. ಆಪ್ಷನ್ 2 ಇವರು ಆರ್ಯ ಸತ್ಯಗಳನ್ನು ಮತ್ತು ಅಷ್ಟಾಂಗಿಕ ಮಾರ್ಗಗಳನ್ನು ಬೋಧಿಸಿದರು. ಆಪ್ಷನ್ ಸಿ ಇವರ ಮೊದಲ ಹೆಸರು ಸಿದ್ಧಾರ್ಥ. ಆಪ್ಷನ್ 4 ಕುಶಿನಗರದಲ್ಲಿ ಇವರು ಮರಣ ಹೊಂದಿದರು. ಇಲ್ಲಿ ನೋಡ್ರಿ ಆಪ್ಷನ್ ಏನಂತಂದ್ರೆ ಮೊದಲ ಬೋಧನೆಯನ್ನು ಅಂತಂದ್ರೆ ಸಾರನಾಥದಾಗ ಮೊದಲ ಬೋಧನೆಯನ್ನು ಮಾಡ್ತಾರೆ. ಸಾರನಾಥದ
ಅಂದ್ರೆ ಇದು ಒಂದೇ ತಪ್ಪಾಗ್ತದೆ. ಒಂದೇ ತಪ್ಪು ಅಂತಂದ್ರೆ ಇಲ್ಲಿ ಎ ಮಾತ್ರ ಇದೆ, ಎ ಮಾತ್ರ ತಪ್ಪಾಗಿಬಿಡ್ತಾರೆ. ಎ ಮಾತ್ರ ಮತ್ತು ಎ ಮತ್ತು ಬಿ ಮೂರನೇದು ಅಂದರೆ ಎ ಮತ್ತು ಬಿ ಇದೆ, ಅದನ್ನು ತಪ್ಪಾಗ್ತದೆ. ನೆಕ್ಸ್ಟು ಇವರು ಚತುರ್ ಆರ್ಯ ಸತ್ಯಗಳು 4 ಆರ್ಯ ಸತ್ಯಗಳು ಮತ್ತು 8 ಅಷ್ಟಾಂಗಿಕ ಮಾರ್ಗ, ಇದು ಸರಿ ಇದೆ. ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತಂದರೆ ಇಲ್ಲಿ ತಪ್ಪಾದ ಹೇಳಿಕೆ ಗುರುತಿಸೋದಂದ್ರೆ ಒಂದೇದೇ ತಪ್ಪ ಇದೆ ಮತ್ತು ಅಂದ್ರೆ ಉಳ್ಕಿದೆಲ್ಲ ಸರಿ ಇದೆ. ಹಂಗಂದ್ರೆ ಒಂದೇ ಮಾತ್ರ ಸರಿ ಆಗ್ತದೆ, ಎ ಮಾತ್ರ ಸರಿ ಆಗ್ತದೆ. ಇಲ್ಲಿ ಇವರು 4 ಆರ್ಯ ಸತ್ಯಗಳನ್ನು ಮತ್ತು 8 ಅಷ್ಟಾಂಗಿಕ ಮಾರ್ಗಗಳನ್ನು ಗುರುತಿಸಿದ್ದಾರೆ. ಇವರು ಮೊದಲ ಹೆಸರು ಸಿದ್ಧಾರ್ಥ, ಇವರು ಕುಶಿನಗರದಲ್ಲಿ ಮರಣ ಹೊಂದಿದ್ದರು. ಇವೆಲ್ಲ 3 ಸರಿ ಇದೆ. ಯಾವ ತಪ್ಪ ಅಂತ ಕೇಳಿದ್ರೆ ಒಂದೇ ತಪ್ಪ ಇದೆ, ಎ ಮಾತ್ರ ಕರೆಕ್ಟ್. ಇಲ್ಲಿ 34ನೇ ಪ್ರಶ್ನೆ ನೋಡ್ರಿ, ಹೊಂದಿಸಿ ಬರೆಯ ಅಂತ ಕೊಟ್ಟಾರೆ. ಹೊಂದಿಸಿ ಬರೆಯ ಅಂತಂದ್ರೆ ವಿಜ್ಞಾನಿಗಳು ಕೊಟ್ಟರು, ವಿಜ್ಞಾನಿಗಳ ಕ್ಷೇತ್ರ ಕೊಟ್ಟರು. ಒಂದೇದು ಧನ್ವಂತ್ರಿ ಅಂತಂದ್ರೆ ಎದಕ್ಕೆ ಬರ್ತಾರೆ, ಆಯುರ್ವೇದಕ್ಕೆ ಫೇಮಸ್ ಆದ್ರೆ. ಏಕ್ 4 ಯಾವುದಾದ್ರು ಹೇಳ್ರಿ, ಏಕ್ 4 ಇಲ್ಲಿ ನೋಡ್ರಿ 2 ಮತ್ತು 4 ಏಕ್ 4 ಇದೆ. ಆಮೇಲೆ ಏಕ್ 4 ಅಂದ್ರೆ ಬೀಕ್ 1 ಇದೆ. ಬೀಕ್ ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಬರ್ತಾರೆ. ನೆಕ್ಸ್ಟ್ ಅಂದ್ರೆ ಆರ್ಯಭಟ್ಟಕ್ಕೆ ಫೇಮಸ್ ಇರೋದು ಗೋಪಾಲ ಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ. C2 ಇಲ್ಲಿದೆ. ಹಂಗಂದ್ರೆ ಆಪ್ಷನ್ 2 ಮಾತ್ರ ಸರಿ ಆಗ್ತದೆ. ಆಪ್ಷನ್ 2 ಸರಿ ಆಗ್ತದೆ. 35ನೇ ಪ್ರಶ್ನೆ 1826ರಲ್ಲಿ ಹರಪ್ಪ ನಾಗರಿಕತೆಯ ಅವಶೇಷಗಳನ್ನು ಮೊಟ್ಟ ಮೊದಲು ಗುರುತಿಸಿದವರು ಯಾರು? ಆಪ್ಷನ್ 1 ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, 2 ಚಾರ್ಲ್ಸ್ ಮ್ಯಾಸಿನ್, 3 ಆರ್ ಡಿ ಬೆನರ್ಜಿ, 4 ದಯಾರಾಮ್ ಸಾಹ್ನಿ. ಆರ್ ಡಿ ಬೆನರ್ಜಿ ಅಂದರೆ ಮೇಂಜೋದಾರೋನ 1922ರಾಗ ಮೇಂಜೋದಾರೋವನ್ನು ಕಂಡುಹಿಡ್ತಾರೆ. ದಯಾರಾಮ್ ಸಾಹ್ನಿ 1921ರಾಗ ಹರಪ್ಪವನ್ನು ಕಂಡುಹಿಡ್ತಾರೆ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತಂದ್ರೆ ಇವ್ರು ಏನಂತಂದ್ರೆ ಮೊದಲ ಏನಂತಂದ್ರೆ ಪುರಾತತ್ವ ಇಲಾಖೆ ಅಂತ ಸ್ಥಾಪನೆ ಮಾಡಿರ್ತಾರಲ್ರಿ, ಆವಾಗ ಏನಂತಂದ್ರೆ ಅದರ ನಿರ್ದೇಶಕರಾಗಿರ್ತಾರೆ. ಇದು ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ 2 ಚಾರ್ಲ್ಸ್ ಮ್ಯಾಸಿನ್ ಅವರು ಸರಿಯಾಗಿ ಬರುತ್ತೆ. ಈ ಕೆಳಗಿನಲ್ಲಿ ರಾಜವಂಶಗಳನ್ನ ಅವುಗಳ ಆಳ್ವಿಕೆಗೆ ಕಾಲಾನುಕ್ರಮದಲ್ಲಿ ಬರೀಬೇಕಂತಾರೆ. ಯಾರ ರಾಜರ ಆಳ್ವಿಕೆ ಕಾಲಾನುಕ್ರಮದಲ್ಲಿ ಬರೀಬೇಕಂತಾರೆ. ಆಪ್ಷನ್ ಎ ಶುಂಗರು, ಬಿ ಕಣ್ವರು, ಸಿ ಗುಪ್ತರು, ಡಿ ವರ್ಧನರು. ಇಲ್ಲಿ ಒಂದನೇದು ನೋಡ್ರಿ ABDC, CBDA, 3ನೇದು ABCD, 4ನೇದು DCAB. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಆಲ್ ಗೊತ್ತಿದೆ ಅಂದ್ರೆ ಇಲ್ಲಿ 4ರೊಳಗೆ ಕೊನೆಯದಾಗಿ ಬರೋರು ಯಾರು? ವರ್ಧನರು ಇಲ್ಲ ಕೊನೆಯದಾಗಿ ಇರ್ಬೇಕ್ರಿ. ಕೊನೆಯದಾಗ ಯಾವ್ದು ನೋಡ್ರಿ, ಇಲ್ಲಿ ಕೊನೆಯದಾಗಿರೋದು 3ನೇ ಆಪ್ಷನ್ದಾಗ ಅದ್ರಿ. ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತಿರ ನೋಡ್ರಿ 3ನೇದು ABCD. ಫಸ್ಟ್ ಬರೋರು ಶುಂಗರು, ಆಮೇಲೆ ಕಣ್ವರು, ಆಮೇಲೆ ಗುಪ್ತರ ನಂತರ ವರ್ಧನರು. 37ನೇ ಪ್ರಶ್ನೆ ನೋಡ್ರಿ, 1757ರ ಪ್ಲಾಸಿ ಕದನ ನಡೆದಾಗ ಸಂದರ್ಭದಲ್ಲಿ ದೆಹಲಿಯನ್ನು ಆಳುತ್ತಿದ್ದ ಮೊಘಲ್ ದೊರೆ ಯಾರು? ಮೊಘಲ್ ದೊರೆ ಯಾರು ಅಂತ ಕೇಳಕತ್ತಾರೆ. ಒಂದೇದು ನೋಡ್ರಿ ಬಹದ್ದೂರ್ ಶಾ, 2 ಅಲಂಗೀರ್ II, 3 ಜಹಂಗೀರ್ ಶಾ, 4 ಫರೂಖ್ಸಿಯಾರ್. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಸರಿಯಾದ ಉತ್ತರ ಅಲಂಗೀರ್ II ಅಂತೇಳಿ. ಬಹದ್ದೂರ್ ಶಾ ಅಂತಂದ್ರೆ 1707ರಿಂದ 1712 ತನಕ ಏನಿರ್ತಾರೆ, 12 ತನಕ. ಇವರು ಜಹಂಗೀರ್ ಶಾ ಅಂದರೆ ಇವ್ರ ನಂತರ 1713ರಿಂದ 1213 ತನಕ ಇರ್ತಾರೆ. ಇವ್ರು ಫರೂಖ್ಸಿಯಾರ್ ಅಂತಂದ್ರೆ 1713ರಿಂದ 1719 ತನಕ ಇರ್ತಾರೆ. ಅಂದರೆ ಇವ್ರು 3 ಯಾರು ಬರಲ್ಲ. ಫರೂಖ್ಸಿಯಾರ್ ಅಂತಂದ್ರೆ ಒಂದು 1717 ಅಂತಂದ್ರೆ ಪರಗಳನ್ನು ನೀಡ್ತಾರೆ ಬ್ರಿಟಿಷರಿಗೆ. ಯಾಕಂತಂದ್ರೆ ಇವ್ರಿಗೆ ಏನಂತಂದ್ರೆ ಒಂದು ಕಾಯಿಲೆ ಬಂದಿರುತ್ತೆ, ಅದನ್ನು ಗುಣಮುಖ ಮಾಡಿರ್ತಾರೆ. ಅದಕ್ಕೆ ಅದ್ರ ಸಲ ಏನಂತಂದ್ರೆ ಗುಣಮುಖ ಮಾಡಿ ಸಲ ಏನಂತಂದ್ರೆ 24 ಪರಗಳನ್ನು ನೀಡಿರ್ತಾರೆ. ಅವರು ಫರೂಖ್ಸಿಯಾರ್. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ಅಲಂಗೀರ್ II. ಮತ್ತು ಅದೇ ನೋಡ್ರಿ 1600 ಅಂದ್ರೆ ಬಕ್ಸರ್ ಕದನ ನಡೀತಾರೆ 1765. ಅವಾಗ ಯಾರು ಇರ್ತಂದ್ರೆ ಶಾ ಆಲಂ ಇರ್ತಾರೆ ನೋಡ್ರಿ. ಶಾ ಆಲಂ ಏನಂತಂದ್ರೆ 17 ಬಕ್ಸರ್ ಕದನ ನಡೆದಾಗ ಯಾರು ಇರ್ತಾರೆ ಅಂತಂದ್ರೆ ಮೊಘಲ್ ಆಳ್ವಿಕೆ ಅಂದ್ರೆ ಶಾ ಆಲಂ ಇರ್ತಾರೆ. 32ನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಯೋಜನೆಯು ಮಹಿಳೆಯರಿಗೆ ಹೂಡಿಕೆಗಳಲ್ಲಿ ತೊಡಗುವುದಕ್ಕೆ ಅವಕಾಶ ನೀಡುತ್ತದೆ? ಒಂದನೇದು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್, 2 ಸ್ವಾಮಿತ್ವ ಯೋಜನೆ, 3 PM ವಿಶ್ವಕರ್ಮ ಕೌಶಲ್ಯ ಸಮ್ಮಾನ್, 4 PM ಮಿತ್ರ ಯೋಜನೆ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ಒಂದನೇದು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ. ಸ್ವಾಮಿತ್ವ ಯೋಜನೆ ಅಂತಂದ್ರೆ ಇದೇನಂತಂದ್ರೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಂತಂದ್ರೆ ಆಸ್ತಿ ಏನಂದ್ರೆ ಡಿಜಿಟಲ್ಕರಣ ಮಾಡ್ಬೇಕಂದ್ರೆ. PM ವಿಶ್ವಕರ್ಮ ಅಂದ್ರೆ 18 ಕೌಶಲ್ಯ ವರ್ಗಗಳಿಗೆ ಏನಂತಂದ್ರೆ ಹಣಕಾಸಿನ ಸಹಾಯ ಮಾಡಿದ್ರೆ. PM ಮಿತ್ರ ಯೋಜನೆ ಅಂತಂದ್ರೆ PM ಮಿತ್ರ ಇದು ಹಣಕಾಸಿನ ನೆರವನ್ನು ಕೊಡುತ್ತದೆ ಒಟ್ಟ. 39ನೇ ನೋಡ್ರಿ, ಅರ್ಥಶಾಸ್ತ್ರದ ಗ್ರೇಷಮ್ ನಿಯಮ ಸೂಚಿಸುವುದು.
ಆಪ್ಷನ್ ಎ ಒಳ್ಳೆಯ ಹಣ ಕೆಟ್ಟ ಹಣವನ್ನು ವ್ಯವಹಾರದ ಅರಿವಿನಿಂದ ಹೊರಗಟ್ಟುತ್ತದೆ. ಆಪ್ಷನ್ ಬಿ ಒಳ್ಳೆಯ ಬ್ಯಾಂಕು ಕೆಟ್ಟ ಬ್ಯಾಂಕನ್ನು ಆರ್ಥಿಕತೆಯಿಂದ ಹೊರಗಟ್ಟುತ್ತದೆ. ಸಿ ಕೆಟ್ಟ ಬ್ಯಾಂಕು ಒಳ್ಳೆಯ ಬ್ಯಾಂಕನ್ನು ಆರ್ಥಿಕತೆಯಿಂದ ಹೊರಗಟ್ಟುತ್ತದೆ. ಡಿ ಕೆಟ್ಟ ಹಣ ಒಳ್ಳೆಯ ಹಣವನ್ನು ವ್ಯವಹಾರದ ಅರಿವಿನಿಂದ ಹೊರಗಟ್ಟುತ್ತದೆ. ಇಲ್ಲಿ ಸರಿಯಾದ ಉತ್ತರ ಏನು ನೋಡ್ರಿ, ಡಿ ಸರಿಯಾಗಿದೆ. ಡಿ ಸರಿಯಾಗಿತ್ತಂದ್ರೆ ಬ್ಯಾಡ್ ಮನಿ ಟ್ರೇಸ್ ಔಟ್ ಗುಡ್ ಮನಿಯನ್ನು ಹೊರಹಾಕ್ತದೆ ಅಂತೇಳಿ. ಅದರಿಂದ ಸರಿಯಾದ ಉತ್ತರ 4 ನೋಡ್ರಿ, 4 ಮಾತ್ರ. 40ನೇ ಪ್ರಶ್ನೆ ನೋಡ್ರಿ, ಕರ್ನಾಟಕ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಹೇಳ್ತಿದ್ರು. ಆಪ್ಷನ್ ಎ BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಪ್ರೋತ್ಸಾಹಿಸುವ ಮೂಲಕ ಲಿಂಗಾನುಪಾತ ದರವನ್ನು ಸುಧಾರಿಸುವುದು. ಹೌದು, ಇದು ಸರಿಯಾಗಿದ್ದರು ಒಂದನೇದು. ನೆಕ್ಸ್ಟು ಎರಡನೇದು ಗ್ರಾಮೀಣ ಕುಟುಂಬಗಳಲ್ಲಿ ಆದಾಯದ ಪರಿಸ್ಥಿತಿಗಳಲ್ಲಿ ಸುಧಾರಿಸುವುದು. ಇದು ಸುಧಾರಿಸುವುದನ್ನಂದ್ರೆ ಸಂಭವನೀಯತೆ ತಪ್ಪಿದೆ. ನಗರ ಕುಟುಂಬಗಳ ಜೀವನ ಮಟ್ಟದ ಪರಿಸ್ಥಿತಿಯನ್ನು ಸುಧಾರಿಸುವುದು, ಇದು ಬರಲ್ಲ. ಕೊಳಚೆ ಪ್ರದೇಶವಾಗಿ ಆದಾಯ ಪರಿಸ್ಥಿತಿಯನ್ನು ಸುಧಾರಿಸುವುದು, ಇದು ಬರಲ್ಲ. ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗಿದೆ. 41ನೇ ಪ್ರಶ್ನೆ ನೋಡ್ರಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಂತ. ಆಪ್ಷನ್ ಎ RRBಗಳು ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತೇಳಿ ಗಳೆಲ್ಲ ಬಂಡವಾಳದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪ್ರಾಯೋಜಿತ ಬ್ಯಾಂಕ್ಗಳ ಪಾಲು ಕ್ರಮವಾಗಿ ಕೇಂದ್ರ ಸರ್ಕಾರದ 50% ಇದೆ, ರಾಜ್ಯ ಸರ್ಕಾರದ 15% ಇದೆ, ಮತ್ತು ಪ್ರಾಯೋಜಿತ ಬ್ಯಾಂಕ್ಗಳಂದ್ರೆ 35% ಇದೆ. ಹಂಗಂದ್ರೆ ಇದು ಸರಿಯಾಗಿದೆ. ಒಂದನೇದು ಹೇಳಿಕೆ ಸರಿಯಾಗಿದೆ. ಎರಡನೇದು ಗ್ರಾಮೀಣ ಸಾಲದ ಮೇಲಿನ ನರಸಿಂಹ ಆಯೋಗದ ಸಲಹೆ ಮೇರೆಗೆ ಇವುಗಳನ್ನು 1975ರಲ್ಲಿ ಸ್ಥಾಪಿಸಲಾಯಿತು. ರೀಜನಲ್ ರೂರಲ್ ಬ್ಯಾಂಕನ್ನು 1975ರಲ್ಲಿ ಸ್ಥಾಪನೆ ಆಯಿತು ನರಸಿಂಹ ಸಮಿತಿಯ ಆಯೋಗದ ಮೇರೆಗೆ. ಅದರಿಂದ 2 ಸರಿಯಾಗಿದೆ ನೋಡ್ರಿ. ಕೆಳಗಡೆ 2 ಸರಿಯಾಗಿದೆ. ಆದರೆ 4ನೇದು ನೋಡ್ರಿ, ಎ ಮತ್ತು ಬಿ 2 ಸರಿಯಾಗಿದೆ. 42ನೇ ಪ್ರಶ್ನೆ ನೋಡ್ರಿ, ಭಾರತ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಯನ್ನು ಗಮನಿಸಿ. ಇದನ್ನು ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಪ್ರಕಟಿಸುತ್ತದೆ. 2B ಅಂದ್ರೆ ಈ ಸೂಚ್ಯಂಕದ ವ್ಯಾಪ್ತಿಯು ಗಣಿಗಾರಿಕೆ ಉತ್ಪಾದನೆ, ಕಟ್ಟಡ ನಿರ್ಮಾಣ, ವಿದ್ಯುತ್ತು, ಅನಿಲ ಮತ್ತು ನೀರಿನ ಪೂರೈಕೆ ಒಳಗೊಂಡಿದೆ. ಇದನ್ನು ಮಾಸಿಕ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ. ಆಪ್ಷನ್ 1 A, B, C. ಆಪ್ಷನ್ ಬಿ ಎ ಮತ್ತು ಬಿ ಮಾತ್ರ. ಆಪ್ಷನ್ 3 ಎ ಮತ್ತು ಸಿ ಮಾತ್ರ. ಆಪ್ಷನ್ 4 ಬಿ ಮತ್ತು ಸಿ ಮಾತ್ರ. ಇದು ಸರಿಯಾದ ಉತ್ತರ ಅಂದರೆ 3 ಸರಿಯಾಗಿದೆ. 3 ಸರಿಯಾಗಿದೆ. ಒಂದೇ ಆಪ್ಷನ್ ನೋಡ್ರಿ, A, B, C ಸರಿಯಾಗಿದೆ. ನೋಡ 43ರ ಪ್ರಶ್ನೆ ನೋಡ್ರಿ, ಕುಗ್ಗುವ ಪ್ರಸರಣ ಸಂದರ್ಭದಲ್ಲಿ ನಾನು ಆಲ್ಮೋಸ್ಟ್ ಆಲ್ ಅಂತಂದ್ರೆ ಈಗ ಪ್ರಶ್ನೆಗಳು ಅಂತಂದ್ರೆ ಓದ್ತೀನಿ ರೀ. ಓದಿಗೇಷನ್ ಅಂತಂದ್ರೆ ಯಾವ ಸರಿ ಇರ್ತವ ಆಪ್ಷನ್ಗಳು ಸರಿ ಮಾಡ್ತಾನೆ, ಟಿಕ್ ಮಾಡ್ತಾನೆ ನೋಡ್ರಿ, ಅಷ್ಟೇ ರೀ. ಈಗ ನೋಡ್ರಿ, ಕುಗ್ಗು ಪ್ರಸರಣ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ಕುಗ್ಗು ಪ್ರಸರಣ ಅಂತಂದರೆ ಡಿಪ್ಲೇಷನ್ ಅಂತಾರೆ. ಡಿಪ್ಲೇಷನ್ ಸಂದರ್ಭದಾಗ ಯಾವ ಹೇಳಿಕೆ ಸರಿ ಆಗ್ತವೆ ಅಂತೇಳಿ. ಒಂದೇ ಹೇಳಿಕೆ ನೋಡಿ, ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಮೂಲಕ ಸರ್ಕಾರಿ ಭದ್ರತೆ ಪತ್ರಗಳನ್ನು ಕೊಂಡುಕೊಳ್ಳೋದು. ಇದು ಸರಿಯಾಗಿದೆ, ಒಂದೇ ಸರಿಯಾಗಿದೆ. ಈ ಒಂದೇಳು ಏನಂತಂದ್ರೆ ಇನ್ಫ್ಲೇಷನ್ ಇದ್ದಾಗ ಏನಂತಂದ್ರೆ ಮಾರಾಟ ಮಾಡ್ತಾರೆ. ಇನ್ಫ್ಲೇಷನ್ ಇದ್ದಾಗ ಮಾರಾಟ ಮಾಡ್ತಾರೆ. ಯಾವುದು ಸೆಕ್ಯೂರಿಟಿಗಳನ್ನು ಮಾರಾಟ ಮಾಡ್ತಾರೆ. ಆದರೆ ಡಿಪ್ಲೇಷನ್ ಇದ್ದಾಗ ಕೊಂಡುಕೊಳ್ಳುತ್ತದೆ. ಬಿ ನೋಡ್ರಿ, ರೇಪೋ ದರವನ್ನು ಕಡಿತಗೊಳಿಸೋದು. ಡಿಪ್ಲೇಷನ್ ಇದ್ದಾಗ ರೇಪೋ ದರವನ್ನು ಕಡಿತಗೊಳಿಸ್ತಾರೆ. ಇನ್ಫ್ಲೇಷನ್ ರೇಪೋ ದರವನ್ನು ಇನ್ಕ್ರೀಸ್ ಮಾಡ್ತಾರೆ, ಮನಿ ಸಪ್ಲೈವನ್ನು ಕಡಿಮೆ ಮಾಡ್ತಾರೆ. ಆಪ್ಷನ್ ಸಿ ಶಾಸನಬದ್ಧ ದ್ರವ್ಯತೆಯ ಅನುಪಾತವನ್ನು ಹೆಚ್ಚಿಸಬೇಕು. ಇದು ತಪ್ಪರಿ. ಇದು ಕಡಿಮೆ ಮಾಡ್ಬೇಕ್ರಿ, ಹೆಚ್ಚಿಸೋಂಗಿಲ್ಲ. ಹಂಗಂದ್ರೆ ಹೆಚ್ಚಿಸ್ಬೇಕಂತಂದ್ರೆ ಇನ್ಫ್ಲೇಷನ್ ಆಗ್ತದೆ. ಇದು ಸರಿ ತಪ್ಪಾಗ್ತಾರೆ. ಎ ಮತ್ತು ಬಿ ಸರಿಯಾದ ಯಾವುದು ಅಂತಂದರೆ ಎರಡನೇ ನೋಡ್ರಿ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಇದು ಸರಿಯಾಗಿದೆ. ಯಾವ ಜೋಡಿ 44ನೇ ಪ್ರಶ್ನೆ ನೋಡ್ರಿ, ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗ್ತವೆ. ಮೊರಾರ್ಜಿ ದೇಸಾಯಿ ಅವರು ಅನ್ನೋದು ಉಪ ಪ್ರಧಾನಿ ಆಗಿದ್ರು. ಹೌದು, ಇದು ಸರಿ ಇದೆ. ಬೈರನ್ ಸಿಂಗ್ ಶೇಖಾವತ್ ಅವರು ರಾಷ್ಟ್ರಪತಿ. ಬೈರನ್ ಸಿಂಗ್ ಶೇಖಾವತ್ ಅವರು ಉಪರಾಷ್ಟ್ರಪತಿ ಆಗಿರುತ್ತೆ. ಉಪರಾಷ್ಟ್ರಪತಿ ಅಂದರೆ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಮತ್ತು ES ವೆಂಕಟರಮಣವರು ಭಾರತ ಮುಖ್ಯ ನ್ಯಾಯಮೂರ್ತಿ. ಹೌದು, ಇದು ಸರಿಯಾಗಿದೆ. ಡಿ ನೀಲಂ ಸಂಜೀವ್ ರೆಡ್ಡಿ ಉಪರಾಷ್ಟ್ರಪತಿ. ಇವರು ಏನಂತಂದ್ರೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಮತ್ತು ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಹಂಗಂದ್ರೆ ಇದು ತಪ್ಪರಿ. ಹಂಗಂದ್ರೆ ಎ ಮತ್ತು ಸಿ ಇರೋದು ಯಾವುದಾದ್ರೂ ಮೂರನೇದು, ಎ ಮತ್ತು ಸಿ ಇರೋದು ಇದು ಸರಿಯಾಗಿದೆ. ಭಾರತ 45ನೇ ಪ್ರಶ್ನೆ ನೋಡ್ರಿ, ಭಾರತ ಸಂವಿಧಾನದ 21A ವಿಧಿ ಸಂಬಂಧವಾಗಿ ಸಂಸತ್ತು ಅನುಮೋದಿಸಿದ ಮಕ್ಕಳ ಹಕ್ಕಾದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ರೈಟ್ ಟು ಎಜುಕೇಷನ್ ಕಾಯ್ದೆ ಅಂದರೆ 2009 ಈ ದಿನಾಂಕದಂದು ಜಾರಿಗೆ ಬಂದಿದ್ದು ಕೇಳಕತ್ತಾರೆ ಅವರು.
ಒಂದನೇದು ಆಪ್ಷನು 1ನೇ ಮಾರ್ಚ್ 2009, 1ನೇ ಏಪ್ರಿಲ್ 2009, 1ನೇ ಜೂನ್ 2010, 1ನೇ ಏಪ್ರಿಲ್ 2010 ಜಾರಿಗೆ ಬಂದಿದೆ ನೋಡ್ರಿ. 1ನೇ ಏಪ್ರಿಲ್ 2010 ಜಾರಿಗೆ ಬರ್ತದೆ ರೀ. 46ನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಸಮಿತಿಯು ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅವರ ವಾರ್ಷಿಕ ವರದಿಯನ್ನು ಪರಿಶೀಲಿಸುವ ಅಧಿಕಾರ ಹೊಂದಿರುತ್ತದೆ? ಯಾರು ಹೊಂದಿರುತ್ತೆ ಅಂದರೆ ಒಂದೇ ನೋಡ್ರಿ, ಅಂದಾಜು ಸಮಿತಿ, ಸಾರ್ವಜನಿಕ ಉದ್ಯಮಗಳ ಸಮಿತಿ, ನಿಯಮಗಳ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಾಗಿರುತ್ತೆ. ಅಂದಾಜು ಸಮಿತಿ ಒಳಗೆ 30 ಜನ ಅಂತಂದ್ರೆ ಲೋಕಸಭೆದವ್ರು ಇರ್ತಾರೆ. ಇಲ್ಲಿ ಅಂತಂದ್ರೆ ಸಾರ್ವಜನಿಕ ಸಮಿತಿ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಒಳಗೆ ಯಾರು ಇರ್ತಾರೆ ಹೇಳ್ರಿ? 22 ಜನ ಇರ್ತಾರೆ ಒಟ್ಟು ಸದಸ್ಯರು. ಅದ್ರಾಗ ಏನಂತಂದ್ರೆ 15 ಜನ ಲೋಕಸಭೆಯಿಂದ, 7 ಜನ ಅಂದ್ರೆ ರಾಜ್ಯಸಭೆಯಿಂದ ಏನಂತಂದ್ರೆ ಆಯ್ಕೆಯಾಗಿರ್ತಾರೆ. ಇದೇನಂತಂದ್ರೆ ಅಂದಾಜು ಸಮಿತಿ ಏನಂತಂದ್ರೆ ಅಂದಾಜು ಸಮಿತಿ ಕೇಂದ್ರ ಲೋಕಸಭೆ ಆಗಿದ್ರೆ 30 ಜನ ಇರ್ತಾರೆ, ರಾಜ್ಯಸಭೆಯವರು ಯಾರು ಇರಲ್ಲ. 47ನೇ ಪ್ರಶ್ನೆ ನೋಡ್ರಿ, ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಗಳ ಹೆಸರುಗಳನ್ನು ಬದಲಾವಣೆ ಮಾಡಲು ಅವಕಾಶ ಇದೆ? ಆಪ್ಷನ್ 1 ವಿಧಿ, ಆಪ್ಷನ್ 2ನೇ ವಿಧಿ, ಆಪ್ಷನ್ 3ನೇ ವಿಧಿ, ಆಪ್ಷನ್ 4ನೇ ವಿಧಿ. 1ನೇ ವಿಧಿ ಏನಂತಂದ್ರೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳ್ತಾರೆ, ಯೂನಿಯನ್ ಆಫ್ ಸ್ಟೇಟ್ಸ್ ಬಗ್ಗೆ ಹೇಳ್ತಾರೆ. 2ನೇ ವಿಧಿ ಅಂತಂದ್ರೆ ರಾಜ್ಯಗಳ ರಚನೆ ಬಗ್ಗೆ ಹೇಳ್ತಾರೆ. 3ನೇ ಅಂತಂದ್ರೆ ಗಡಿ ರಾಜ್ಯಗಳು ಸಂಬಂಧಪಟ್ಟಾಗ ಬದಲಾವಣೆ ಮಾಡೋದು, ಅದು ಹೆಸರು ಚೇಂಜ್ ಮಾಡೋದು, ಇವೆಲ್ಲ 3ನೇ ವಿಧಿಗೆ ಬರ್ತಾವೆ. ಹಂಗಂದ್ರೆ ಸರಿಯಾದ ಉತ್ತರ ನೋಡ್ರಿ 3ನೇದು ಸರಿಯಾದ ಉತ್ತರ. 4ನೇದು ಅಂತಂದ್ರೆ ಈಗ 2 ಮತ್ತು 3ನೇ ವಿಧಿಗೆ ಸಂಬಂಧಪಟ್ಟಾಗ ಏನಾದರೂ ತಿದ್ದುಪಡಿ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ, ಸಂಸತ್ತು ಮಾಡ್ಬೋದು ಅಂತ ಹೇಳ್ತಾರೆ. 48ನೇ ಪ್ರಶ್ನೆ ನೋಡ್ರಿ, ಸಂವಿಧಾನ 79ನೇ ವಿಧಿಯ ಪ್ರಕಾರ ಭಾರತ ಸಂಸತ್ತು ಒಳಗೊಂಡಿರುವುದು? ಆಪ್ಷನ್ 1 ಲೋಕಸಭೆ ಮತ್ತು ರಾಜ್ಯಸಭೆ, ಆಪ್ಷನ್ 2 ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ, ಆಪ್ಷನ್ 3 ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಟಾರ್ನಿ ಜನರಲ್ ಲೋಕಸಭೆ ಮತ್ತು ರಾಜ್ಯಸಭೆ, ಆಪ್ಷನ್ 4 ರಾಷ್ಟ್ರಪತಿ ರಾಜ್ಯಸಭೆ ಮತ್ತು ಲೋಕಸಭೆ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಸರಿಯಾದ ಉತ್ತರ ಏನಂತಂದ್ರೆ ಸಂಸತ್ ಅಂತ ಬಂತಂದ್ರೆ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆ. ಅದು ವಿಧಿ ಯಾವುದನ್ನೇ ಇರ್ಲಕ್ರಿ, ವಿಧಿಗೆ ಸಂಬಂಧಪಟ್ಟಂಗಲ್ಲ. ಸಂಸತ್ ಅಂತಂದ್ರೆ 3 ಬರ್ತಾರೆ. ನೆಕ್ಸ್ಟು 49ನೇ ಪ್ರಶ್ನೆ ನೋಡ್ರಿ, ಭಾರತ ಒಂದು ಒಕ್ಕೂಟ, ಏಕೆಂದರೆ ಒಕ್ಕೂಟ ಫೆಡ್ರಲ್ ಅಂತೇಳಿ, ಫೆಡ್ರಲ್ಗೂ ಒಂದು ಯಾವುದು ಒಂದು ಉದಾಹರಣೆ ಆಗಿದೆ ಅಂತೇಳಿ, ಅಥವಾ ಒಂದು ಫೆಡ್ರಲ್ ಅನ್ನೋಕ್ಕೆ ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳ್ಬೇಕ್ರಿ. ಆಪ್ಷನ್ 1 ಅದು ಸಾರ್ವಜನಿಕ ಸಾರ್ವಭೌಮತೆಯನ್ನು ಹೊಂದಿದೆ, ಅದು ನಾಮಮಾತ್ರ ಮುಖ್ಯಸ್ಥರನ್ನು ಹೊಂದಿದೆ, ಅದು ಸಂಸದೀಯ ಪದ್ಧತಿಯನ್ನು ಹೊಂದಿದೆ, ಅದು ಜವಾಬ್ದಾರಿಯುತ ಕಾರ್ಯಾಂಗವನ್ನು ಹೊಂದಿದೆ. ಇಲ್ಲಿ ಸರಿಯಾದ ಉತ್ತರ ಅದು ಸಂವಿಧಾನಿಕ ಸಾರ್ವಭೌಮತೆಯನ್ನು, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮೆಸಿ ಅಂತ ಕರಿತೀವಿ. ಅದು ಭಾರತ ಒಂದು ಫೆಡ್ರಲ್ಸ್ಗೆ ಅಂದ್ರೆ ಉದಾಹರಣೆಗೆ ಆಗೋದು ಅದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ ನೋಡಿರಿ, ಕೆಳಗಿನ ಯಾವುದು ಭಾರತ ಸಂವಿಧಾನದ ಪ್ರಧಾನ ಲಕ್ಷಣವಲ್ಲ? ಸಂವಿಧಾನದ ಒಂದು ಲಕ್ಷಣ ಅಲ್ಲ ಅಂತ ಹೇಳ್ಬೇಕ್ರಿ. ಆಪ್ಷನ್ 1 ಅಧಿಕಾರದ ಹಂಚಿಕೆ, ಆಪ್ಷನ್ 2 ರಾಜ್ಯಗಳ ಪ್ರಾತಿನಿಧ್ಯತೆಯ ಸಮಾನತೆ, ಆಪ್ಷನ್ 3 ಸಂವಿಧಾನದ ಸರ್ವೋಚ್ಚತೆ, ಆಪ್ಷನ್ 4 ಸಂಸದೀಯ ವ್ಯವಸ್ಥೆ. ನಮ್ಮ ಭಾರತೀಯ ಸಂವಿಧಾನ ಅಂದರೆ ಅಧಿಕಾರದ ಹಂಚಿಕೆ ಇದೆ, ಸ್ಟೇಟು, ಸೆಂಟ್ರಲು ಮತ್ತು ಸಮವರ್ತಿ ಅಂತ ಅಧಿಕಾರ ಹಂಚಿಕೆ ಇದೆ. ರಾಜ್ಯಗಳ ಪ್ರಾತಿನಿಧ್ಯ ಸಮಾನತೆ ಇದು ಇಲ್ಲ. ಅದರ ಸರಿಯಾದ ಉತ್ತರ 2 ನೋಡ್ರಿ. ನ್ಯಾಯಿಕ ವಿಮರ್ಶೆಯ ಬಗ್ಗೆ ಯಾವುದು ಹೇಳಿಕೆ ಸರಿಯಾದ ಅಂತ ಹೇಳ್ಬೇಕ್ರಿ. ಶಾಸಕಾಂಗದ ಶಾಸನಗಳು ಮತ್ತು ಕಾರ್ಯಾಂಗದ ಆದೇಶಗಳ ಸಂವಿಧಾನದ ಬದ್ಧತೆಯನ್ನು ಪರೀಕ್ಷಿಸುವ ನ್ಯಾಯಾಂಗದ ಅಧಿಕಾರ. 2ನೇ ನೋಡ್ರಿ, ಸಂವಿಧಾನವನ್ನು ವ್ಯಾಖ್ಯಾನಿಸುವ ಮತ್ತು ಅರ್ಥೈಸುವ ನ್ಯಾಯಾಂಗದ ಅಧಿಕಾರ. 3ನೇದು ಕಾನೂನುಗಳನ್ನು ವ್ಯಾಖ್ಯಾನಿಸುವ ಮತ್ತು ಅರ್ಥೈಸುವ ನ್ಯಾಯಾಂಗದ ಅಧಿಕಾರ. 4ನೇದು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಇತ್ಯರ್ಥಪಡಿಸುವ ನ್ಯಾಯಾಂಗದ ಅಧಿಕಾರ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ 1ನೇದು ಏನಂತಂದ್ರೆ ಶಾಸಕಾಂಗಗಳಾಗಲಿ ಅಥವಾ ಕಾರ್ಯಾಂಗಗಳಾಗಲಿ ಏನು ಆದೇಶಗಳಿದ್ದು ಅಂದ್ರೆ ಸಂವಿಧಾನಬದ್ಧವಾಗಿ ಇವು ಕೈಗೊಂಡವ ಇಲ್ಲ ಅಂತೇಳಿ ಕನ್ಫರ್ಮ್ ಆಗಿ ಏನಂತಂದ್ರೆ ಒಂದು ನ್ಯಾಯಾಂಗ ಮಾಡ್ತಾವೆ, ನ್ಯಾಯಾಲಯವನ್ನು ಪರೀಕ್ಷೆ ಮಾಡುತ್ತಾರೆ. ಇದಕ್ಕೂ ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ನ್ಯಾಯಿಕ ವಿಮರ್ಶೆ ಅಂದ್ರೆ USA ಸಂವಿಧಾನದಿಂದ ಎರವಲು 52 ಪ್ರಶ್ನೆ ನೋಡ್ರಿ, 2026 ಏಷ್ಯನ್ ಕ್ರೀಡೆಗಳನ್ನು ಜಪಾನ್ನ ಈ ಕೆಳಗಿನ ಯಾವ ನಗರಗಳಲ್ಲಿ ಆಯೋಜಿಸಲಾಗುತ್ತದೆ? ಆಪ್ಷನ್ 1 ಹಿರೋಶಿಮಾ ಮತ್ತು ನಾಗಸಾಕಿ, ಆಪ್ಷನ್ 2 ಐಚಿ ಮತ್ತು ನಗೋಯಿ, ಆಪ್ಷನ್ 3 ಒಸಾಕ ಮತ್ತು ಕೋಬೆ, ಆಪ್ಷನ್ 4 ಸೇಟೋ ಮತ್ತು ಅಂಡ. ಇಲ್ಲಿ ಸರಿಯಾದ ಉತ್ತರ 2ನೇ ನೋಡ್ರಿ, ಐಚಿ ಮತ್ತು ನಗೋಯಿ ಏನಂತಂದ್ರೆ ಇದು ಸರಿಯಾಗಿ ಮುಂದೆ 2026 ಏಷ್ಯನ್ ಕ್ರೀಡೆಗಳು ನಡೀತವ್ರಿ ಐಚಿ ಮತ್ತು ನಗೋಯಿದಾಗ. ಮುಂದಿನ ಪ್ರಶ್ನೆ, ಭಾರತ ಉಪರಾಷ್ಟ್ರಾಧ್ಯಕ್ಷರನ್ನು ಅವರ ಹುದ್ದೆಯಿಂದ ಈ ಮೂಲಕ ತೆಗೆದುಹಾಕುವ. ಉಪರಾಷ್ಟ್ರಪತಿಯನ್ನು ಯಾವ ರೀತಿ ನಾವು ತೆಗೆದುಹಾಕ್ತೀವಿ ಅಂತೇಳಿ, ಯಾವ ರೀತಿ ತೆಗೆದುಹಾಕ್ತೀವಿ ಅಂದ್ರೆ ಒಂದು ರಾಷ್ಟ್ರಪತಿ ಏನಂದರೆ ಉಪರಾಷ್ಟ್ರಪತಿ ರಾಜೀನಾಮೆ ಮುಖಾಂತರ ಕೊಡೋ ಮುಖಾಂತರ ಅವರು ಹುದ್ದೆಯನ್ನು ತ್ಯಜಿಸ್ಬೋದು. 1ನೇ ನೋಡ್ರಿ ಮಹಾಭಿಯೋಗ. 2ನೇದಂದ್ರೆ ರಾಜ್ಯಸಭೆಯಿಂದ ಬಹುಮತದೊಂದಿಗೆ ಒಂದು ಗೊತ್ತುವಳಿಯನ್ನು ಅನುಮೋದಿಸುವುದು ಮತ್ತು ಲೋಕಸಭೆಯಿಂದ ಸಮರ್ಥಿಸುವುದು. 3ನೇದು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 3ನೇ
2/2 ಬಹುಮತದೊಂದಿಗೆ ಗೊತ್ತುವಳಿಯನ್ನು ಅನುಮೋದಿಸುವುದು. 4ನೇದು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ 2/3 ಬಹುಮತದೊಂದಿಗೆ ಗೊತ್ತುವಳಿ ಅನುಮೋದಿಸುವುದು. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ. ಸರಿಯಾದ ಉತ್ತರ ಏನಂತಂದ್ರೆ ರಾಜ್ಯಸಭೆಯಿಂದ ಬಹುಮತದೊಂದಿಗೆ ಒಂದು ಗೊತ್ತುವಳಿಯನ್ನು ಅನುಮೋದಿಸುವುದು ಮತ್ತು ಲೋಕಸಭೆಯನ್ನು ಸಮ್ಮತಿಸುವುದು. ಬಹುಮತದಿಂದ ರಾಜ್ಯಸಭೆ ಒಪ್ಪಿಗೆ ನೀಡಿದ ನಂತರ ಲೋಕಸಭೆ ಅದನ್ನು ಸಮ್ಮತಿಸುವುದು ಬಹುಮತದೊಂದಿಗೆ. ಇವು ಮಹಾಭಿಯೋಗ ಉಪರಾಷ್ಟ್ರಪತಿಗೆ ಸಂಬಂಧಪಡಲ್ರಿ. ಮಹಾಭಿಯೋಗ ಅಂತಂದ್ರೆ ಉಪರಾಷ್ಟ್ರಪತಿಗೆ ಬರಲ್ಲ. ಇಷ್ಟು 54ನೇ ಪ್ರಶ್ನೆ ನೋಡ್ರಿ. ಭಾರತ ಸಂವಿಧಾನ 117 ಅಂದ್ರೆ 117 ಅಂಡರ್ 3ನೇ ಉಪವಿಧಿ ಅಡಿಯಲ್ಲಿ ಹಣಕಾಸಿನ ಬಿಲ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆಯ ಸರಿಯಾಗಿ ಅಂತ ಹೇಳ್ಬೇಕು. 1ನೇ ಹೇಳಿಕೆ ನೋಡ್ರಿ, ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಮೊದಲಿಗೆ ಮಂಡಿಸಬೇಕು. 2ನೇದು ಮಸೂದೆಯನ್ನು ಸದನದಲ್ಲಿ ರಾಷ್ಟ್ರಪತಿಗಳು ಶಿಫಾರಸು ಪಡೆದ ನಂತರ ಮಾತ್ರ ಮಂಡಿಸಬೇಕು. ರಾಜ್ಯಸಭೆಯು ಈ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿದೆ. ಈ ಮಸೂದೆಗೆ ಸಂಬಂಧಿಸಿದಂತೆ ಸಂಸತ್ತಿನ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮಾಡಿದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆಯಬಹುದು. ಇಲ್ಲಿ ನೋಡ್ರಿ ಸರಿಯಾದ ಯಾವುದಂತಂದ್ರೆ 1 ಮತ್ತು 2 ಸರಿ ಇದೆ. 1 ಮತ್ತು 2 ಸರಿ. ಇಲ್ಲಿ ರಾಜ್ಯಸಭೆಯಲ್ಲಿ ಅಂತಂದರೆ ಅದು ಹಣಕಾಸು ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರ ಇಲ್ಲ. 14 ದಿನದವರೆಗೆ ಏನಂತಂದ್ರೆ ತನ್ನನ್ನು ತಡೆ ಇಡ್ಬೋದು. 14 ದಿನ ನಂತರ ಸ್ವೀಕಾರ ಮಾಡಿದೆ ಅಂತೇಳಿ ಲೋಕಸಭೆ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಏನಂತಂದ್ರೆ ಜಂಟಿ ಅಧಿವೇಶನ ಬರೋದು ಯಾವುದು ಬರುತ್ತೆ, ಸಾಮಾನ್ಯ ಅಧಿವೇಶನ ಏನಂತಂದ್ರೆ ಅದು ಕನ್ಸಿಡರ್ ಆಗುತ್ತೆ. ಸಾಮಾನ್ಯ ಬಿಲ್ಗಳಿಗೆ ಮಸೂದೆಗಳಿಗೆ ಸಂಬಂಧಪಡ್ತಾರೆ. ಇದು ಹಣಕಾಸಿಗೆ ಸಂಬಂಧಪಟ್ಟು ಬರಲ್ಲ. ಹಂಗಂದ್ರೆ ಎ ಮತ್ತು ಬಿ ಸರಿ ಇರೋದು ಯಾವುದಾದ್ರು ನೋಡ್ರಿ. ಎ ಮತ್ತು ಬಿ 1ನೇದು ಇದು ನೋಡ್ರಿ. ಎ ಮತ್ತು ಬಿ ಇರೋದು ಮಾತ್ರ ಅಂತೇಳಿ ಇದು ಸರಿ ಇದೆ. ರಾಜ್ಯಪಾಲರ ಹುದ್ದೆಗೆ ಸಂಬಂಧಪಟ್ಟ ಹೇಳಿಕೆ ಯಾವುದು ತಪ್ಪಾಗಿದೆ ಅಂತ ಹೇಳ್ಬೇಕು. 1ನೇ ನೋಡ್ರಿ, ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 1ಕ್ಕಿಂತ ಹೆಚ್ಚು ರಾಜ್ಯಗಳು ರಾಜ್ಯಪಾಲರಿಗೆ ನೇಮಕವಾದ. ಹೌದು, 1ಕ್ಕಿಂತ ಹೆಚ್ಚು ರಾಜ್ಯಪಾಲರಾಗಿ ಆಯ್ಕೆ ಮಾಡಬಹುದು ಹೇಳ್ತಾರೆ. 2ನೇದು ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನೇಮಕವಾದರು. ಹೌದು, 155ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯಿಂದ ಅಂತಂದ್ರೆ ರಾಜ್ಯಪಾಲರು ಆಯ್ಕೆ ಆಗ್ತಾರೆ. 3ನೇದು ರಾಜ್ಯಪಾಲರನ್ನು ಅಧಿಕಾರದಿಂದ ತೆಗೆದುಹಾಕಲು ಮಹಾಭಿಯೋಗ ವಿಧಾನವನ್ನು ಅನುಸರಿಸಿ. ಏನಂದ್ರೆ ಮಹಾಭಿಯೋಗ ಇಂಪೀಚ್ಮೆಂಟ್ ಮುಖಾಂತರ ಏನಂದರೆ ಇವರನ್ನು ತೆಗೆದು ಇದು ತಪ್ಪರಿದು. ಯಾವ ಹೇಳಿಕೆ ತಪ್ಪು ಅಂತ ಹೇಳಿದ್ದಾರೆ ಅಂದರೆ 3ನೇ ಹೇಳಿಕೆ ತಪ್ಪಾಗಿದೆ. ವಿ.ಎಸ್. ರಮಾದೇವಿಯವರು ಕರ್ನಾಟಕ ಮೊದಲ ಮಹಿಳಾ ರಾಜ್ಯಪಾಲರು. ಹೌದು, ಇದು ಸರಿಯಾಗಿದೆ. ಅಂದರೆ 3ನೇ ಹೇಳಿಕೆ ಅಂದರೆ ಮಾತ್ರ ತಪ್ಪಾಗಿದೆ. ಈಗ ಮೆಂಟಾಲಿಟಿ ಬಂದರೆ ಮೆಂಟಾಲಿಟಿ ಅಂದರೆ ಡೈರೆಕ್ಟ್ ಆನ್ಸರ್ ಹೇಳ್ತೇನೆ ನಾನು. ತಪ್ಪಾಗ್ಬೋದು ಸರಿಯಾಗ್ಬೋದು ಗೊತ್ತಿಲ್ಲ, ಆದ್ರೆ ಡೈರೆಕ್ಟ್ ಆನ್ಸರ್ ಹೇಳ್ತೇನೆ. ಇದು ನೋಡ್ರಿ 56ನೇದಕ್ಕೆ ಏನಂತಂದ್ರೆ ಸರಿಯಾದ ಉತ್ತರ ಏನಂತಂದ್ರೆ 1ನೇದು ಸರಿಯಾಗಿರುತ್ತೆ ನೋಡ್ರಿ. ಇದ್ರಾಗ ನೋಡ್ರಿ, ಇದ್ರಾಗ ಏನಂದ್ರೆ 1ನೇದು ಸರಿಯಾಗಿರುತ್ತೆ. ಶ್ಯೂರ್ ಆನ್ಸರ್. ಒಂದು ಭಾಷೆಯನ್ನು ಅಂದ್ರೆ ಎಂಬುದನ್ನು ಎಲ್ಸಿ ಇದ್ರು. ಈಗ ಒಂದು ನೋಡ್ರಿ, ಎನ್ ಇದ್ದದ್ದು ಏನಂತಂದ್ರೆ ಎಲ್ಲ ಅಂತಂದ್ರೆ 2 ಕಡಿಮೆ ಆಗಿದ್ರಿ. ಇದೇನು ಕ್ಯೂ ಇದ್ದು ಏನಂದ್ರೆ ಓ ಇದ್ದದೇನೆ ಕ್ಯೂ ಆಗಿದೆ, 2 ಹೆಚ್ಚಿಗೆ ಆಗಿದೆ. ಹಂಗಂದ್ರೆ ಎಲ್ಲಿದ್ದು ನೋಡ್ರಿ, ಎಲ್ಲಿದ್ದದ್ದು ಏನಂತಂದ್ರೆ 2 ಕಡಿಮೆ ಮಾಡೋಕೆ. 2 ಕಡಿಮೆ ಮಾಡಿದ್ರೆ ಏನು ಬರುತ್ತೆ ಹೇಳ್ರಿ, ಜೆ ಬರುತ್ತೆ. ಜೆ ಎಲ್ಲದ ಕಡೆ ಇದೆ. ನೆಕ್ಸ್ಟು ಎ ಅಂದರೆ 2 ಹೆಚ್ಚಿಗೆ ಮಾಡೋಕೆ. 2 ಹೆಚ್ಚಿಗೆ ಮಾಡಿದ್ರೆ ಸಿ ಬರುತ್ತೆ. ಜೆ ಸಿ ಎಲ್ಲ ನೋಡ್ರಿ, ಜೆ ಸಿ 2 ಕಡೆ ಇದೆ. ಇದು ತೆಗೆದಾಕ್ಬಿಡ್ರಿ. 1 ಮತ್ತು 2 ಆಗಿದೆ. ನೆಕ್ಸ್ಟ್ ಅಂತಂದ್ರೆ ಎಮ್ ಅನ್ನೋಂತಂದ್ರೆ 2 ಏನಂತಂದ್ರೆ ಕಡಿಮೆ ಮಾಡೋಕ್ರಿ. ಎನ್ ಇದ್ದದ್ದು ಎಲ್ಲ 2 ಕಡಿಮೆ ಮಾಡೋಕೆ. ಎಮ್ ಇದ್ದು 2 ಕಡಿಮೆ ಮಾಡಿದ್ರೆ ಕೆ ಬರ್ತಾರೆ. ಕೆ ಇಲ್ಲದ ಹೇಳ್ರಿ ಇಲ್ಲ, 2 ಆನ್ಸರ್ ಸರಿ. 59ನೇದು ನೋಡ್ರಿ, 59ನೇದು ಅಂದ್ರೆ 4ನೇದು ಆನ್ಸರ್. 60ನೇದು ನೋಡ್ರಿ, ಸರಿಯಾದ ಉತ್ತರ ಏನಂತಂದ್ರೆ 2ನೇದು ಆನ್ಸರ್. 3:90 200 ಅಂತೇಳಿ. ಇಲ್ಲಿ ನೋಡ್ರಿ ಹೆಂಗಂತಂದ್ರೆ ಈಗ 50ಅನ್ನು ನಾವೇನಂತಂದ್ರೆ ಹೊರಗೆ ತರ್ತೀವಿ ಕಾಮನ್ ಆಗಿ. ಈಗ ನೋಡ್ರಿ 2 ಅನುಪಾತ ಅಂತಂದ್ರೆ 25 ಅವಕ್ಕಂತ 250 ಅವಕ್ಕಂದ್ರೆ 2 ಎಷ್ಟಲೇ ಹೇಳ್ರಿ, 2 5 5 25 250 ಆಗ್ತಾರೆ. ಅದೇ ಅಂದ್ರೆ 3 ಅನುಪಾತ ಅಂದ್ರೆ 200 ಆಗ್ಬೇಕಂದ್ರೆ 54 200. ಅದೇ ಥರ ಅಂದ್ರೆ 4 ಅನುಪಾತ 4 ಅಂದ್ರೆ 150 ಆಗ್ಬೇಕಂದ್ರೆ 4 3 ಅದ 53 ಅಂತ 150 ಆಗ್ತಾರೆ. 5 ನೋಡ್ರಿ, 5 2 10. 5 ಸ್ಕ್ವೇರ್ 5 ಅನುಪಾತ 5 ಅಂತಂದ್ರೆ ಇಷ್ಟು ಅನುಪಾತ 2 ಅನುಪಾತ 3 ಅಂತಂದ್ರೆ 8 ಬರ್ತಾರೆ. ಅನುಪಾತ 4 ಅಂತಂದ್ರೆ 16 ಬರ್ತಾ. ಅದರ ಡಬಲ್ ಅಂದ್ರೆ 32 ಬರ್ತಾ. ಇದು 3 ಅನುಪಾತ 4 ಅಂತಂದ್ರೆ 3 ಅನುಪಾತ 3 ಅಂತಂದ್ರೆ 27 ಬರ್ತಾ. 27 ಇಂಟು ಮತ್ತು 3 ಮಾಡಿದ್ರೆ 81 ಬರ್ತಾ. 81 ಆಗ್ತದೆ. 5 ಅನುಪಾತ 2 ಅಂತಂದ್ರೆ 25 ಆಗ್ತದೆ. ಇದು 4 ಅನುಪಾತ 3 ಅಂತಂದ್ರೆ 64 ಆಗುತ್ತೆ. ಇದ್ರಾಗ ಎಷ್ಟು ಇರೋದು ನೋಡ್ರಿ 81. 81 ಇರೋದು 3 ಅನುಪಾತ 4. ಹಂಗಂದ್ರೆ 3 ಅನುಪಾತ 200 ಸರಿಯಾದ ಉತ್ತರ. 2 ಸಂಖ್ಯೆಗಳು 2 ಅನುಪಾತದಲ್ಲಿದ್ದು ಇದು ಸರಿಯಾದ ಉತ್ತರ ನೋಡ್ರಿ 8 ಮತ್ತು 12. ಇದು 62ನೇ ಸರಿಯಾದ ಉತ್ತರ. 4ನೇದು ನೋಡ್ರಿ. ಇದು ನಾವು ಬಿಡಿಸೋದು ಕ್ವಶನ್ ಪೇಪರ್ ನೋಡ್ರಿ B1 ಸರಣಿ ನೋಡ್ರಿ. ಇದು ಬಿಡಿಸೋದು B1 ಸರಣಿ ಯಾವುದು ಅಂದ್ರೆ B1 ಸರಣಿ ನೋಡ್ರಿ.
ಇಲ್ಲಿ ಸರಿಯಾದ ಉತ್ತರ 552. ಇಲ್ಲಿ ಸರಿಯಾದ ಉತ್ತರ 8 ಗಂಟೆ. ಇಲ್ಲಿ ಸರಿಯಾದ ಉತ್ತರ 2 ವರ್ಷ. ಇಲ್ಲಿ ಗೈಟರ್ ನೋಡ್ರಿ ಅಯೋಡಿನ್ ಕೊರತೆಯಿಂದ ಬರ್ತದೆ, ಇದು ಸರಿ ಇದೆ ರೀ. ಇದ್ರಾಗ ಸರಿಯಾಗಿ ಹೊಂದಿಕೆ ಆಗೋದನ್ನು ಗುರುತಿಸಿ ಅಂತ ಹೇಳ್ಯಾರ. ಸರಿಯಾದನ್ನು ಒಂದೇದೇನಂತಂದ್ರೆ ಅಯೋಡಿನ್ ಕೊರತೆ. ಡಯಾಬಿಟಿಸ್ ಮೆಲೆಂಟಿಸ್ ಅನ್ನು ಇನ್ಸುಲಿನ್ ಕೊರತೆ, ಇದು ಸರಿ ಇದೆ ರೀ. ಮೂರನೇದು ಡಯಾಬಿಟಿಸ್ ಇನ್ಫಿಡಿಸ್, ಇದನ್ನು ಸರಿ ಇದೆ ರೀ. ತಪ್ಪಿರೋದು ಅಕ್ರೋಮೆಗಾಲಿ ಥೈಮೋಸಿನ್. ಅಕ್ರೋಮೆಗಾಲಿ ಅಂತಂದ್ರೆ ಅತಿ ಹೆಚ್ಚಿನ ಬೆಳವಣಿಗೆ ಅಂತೇಳಿ. ಅತಿ ಹೆಚ್ಚಿನ ಬೆಳವಣಿಗೆ ಅಂದರೆ ಪಿಟ್ಯೂಟರಿ ಗ್ರಂಥಿ ಅನ್ನೋದು ಅತಿ ಹೆಚ್ಚು ಬಿಡುಗಡೆ ಆಗದಾರ ಅವಾಗ ಏನಂತಂದ್ರೆ ಅಕ್ರೋಮೆಗಾಲಿ ಬರುತ್ತೆ. ಅದರಿಂದ ತಪ್ಪು ನೋಡ್ರಿ, ಇದು 3ನೇ 4ನೇ ತಪ್ಪು ರೀ. ಇದು ಏನಂತಂದ್ರೆ ಅಂದಾಜು ಅಂದ್ರೆ 1ನೇದು ಸರಿ ಇದೆ. ನೀರಿಗೆ ಸಂಬಂಧಿಸಿದಂತೆ ತಾಪಮಾನದ ಗರಿಷ್ಠ ಸಾಂದ್ರತೆ ಇರುವುದ್ರಿ. ಗರಿಷ್ಠ ಸಾಂದ್ರತೆ ಇರುವುದಂತಂದ್ರೆ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಗರಿಷ್ಠ ಸಾಂದ್ರತೆ ಇನ್ಕ್ಲೂಡ್ ಆಗಿರುತ್ತೆ. 69 ಪ್ರಶ್ನೆ ನೋಡಿ, ಕೆಳಗಿನ ಯಾವುದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗಿದೆ. ಈ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ನೋಡ್ರಿ, ಇದು ಗ್ರೇಸ್ ಬರೋ ಸಂಭವನೀಯತೆ ಇದೆ ರೀ. ಯಾವ ರೀತಿ ಅಂದ್ರೆ ಗೊತ್ತಿಲ್ಲ, ಆದ್ರೆ ಸಂಭವನೀಯತೆ ಇದೆ. ಯಾವ ರೀತಿ ಅಂದ್ರೆ 1ನೇ ನೋಡ್ರಿ, ಪ್ಯಾರಾಪಿನ್ ಮೇಣ ಕರಗೋದ್ರಿ. ಪ್ಯಾರಾಪಿನ್ ಮೇಣ ಕರಗ್ತದೆ ಅಂದ್ರೆ ಕರೀದ್ರೆ ಅಂದ್ರೆ ಮತ್ತೆ ರಿಟರ್ನ್ ತರ್ಬೋದ್ರಿ. ನಾವು ಕರೀದ್ರೆ ಏನು ತರ್ಬೋದು, ಆದ್ರೆ ಏನಂತಂದ್ರೆ ಇದು ರಾಸಾಯನಿಕ ಕ್ರಿಯೆ ಆಗಲ್ಲ. 1ನೇದು ನೋಡ್ರಿ, 1ನೇದು ಬರಲ್ಲ ಅಂತಂದ್ರೆ ಇದು 4ನೇ ತೆಗೆದಾಕ್ರಿ. ಮತ್ತು ಎ ಮತ್ತು ಎ 1ನೇದು ಆಪ್ಷನ್ ಮತ್ತು ಎ ಬಿತ್ತು ಅದನ್ನು ತೆಗೆದಾಕ್ರಿ. ಸಿ ಮತ್ತು ಡಿ ಆಗ್ಬೇಕು ಅಥವಾ ಬಿ ಮತ್ತು ಸಿ ಆಗ್ಬೇಕು. ಕರ್ಪೂರ ಉತ್ಪಾದನಾ ಪರಿವರ್ತನೆ ಅಂದರೆ ಘನದಿಂದ ಏನಂತಂದ್ರೆ ಡೈರೆಕ್ಟಾಗಿ ಅನಿಲಕ್ಕೆ ಹೋಗ್ತದೆ, ಮತ್ತು ರಿಟರ್ನ್ ತರಬೇಕಂದ್ರೆ ಬರಲ್ಲ. ಅದು ಬರಲ್ಲ ಅಂತಂದ್ರೆ ಅದನ್ನು ರಾಸಾಯನಿಕ ಕ್ರಿಯೆ. ಇಂಧನದ ಉರುವಿಕೆ. ಇಂಧನ ಉರುವಿಕೆ ಅಂದರೆ ಯಾವುದೊಂದು ಪೇಪರ್ ಸುಟ್ಟು ಅಂತೇಳಿ ಅದು ರಿಟರ್ನ್ ತರೋಕ್ಕಾಗಲ್ಲ. ಅದನ್ನು ಇಂಧನ ಉರುವಿಕೆ ಅಂದರೆ ರಾಸಾಯನಿಕ ಕ್ರಿಯೆ. ಆಹಾರ ತೇಯಿಸುವರು ಅಂತಂದ್ರೆ ಒಂದು ಕೆಲವೊಂದಿಷ್ಟು ಬದಲಾವಣೆ ಆಗ್ತಾರೆ. ಬದಲಾವಣೆ ಆಗೋದ್ರಿಂದ ಅದನ್ನು ರಾಸಾಯನಿಕ ಕ್ರಿಯೆ. ಇಲ್ಲಿ ಬಿ ಸಿ ಡಿ ಏನಂದ್ರೆ ಯಾವುದನ್ನು ಆನ್ಸರ್ ಇದೆ ಅಂದರೆ ಯಾವುದಿಲ್ಲ. ಆದ್ದರಿಂದ ಇದು ಗ್ರೇಸ್ ಕೊಡುವ ಸಂಭವನೀಯತೆ ಇದೆ ರೀ. 70ನೇ ನೋಡ್ರಿ, ವಾತಾವರಣದ ಬಾಷ್ಪೀಕರಣದ ದರವು ಯಾವಾಗ ಹೆಚ್ಚಾಗುತ್ತದೆ. ಆಪ್ಷನ್ 1 ಆರ್ದ್ರತೆ ಕಡಿಮೆ ಆದಾಗ, ಆಪ್ಷನ್ 2 ಆರ್ದ್ರತೆ ಹೆಚ್ಚಾದಾಗ, ಆಪ್ಷನ್ 3 ತಾಪಮಾನ ಕಡಿಮೆ ಆದಂತೆ, ಆಪ್ಷನ್ 4 ಮೇಲ್ಮೈ ವಿಸ್ತೀರ್ಣ ಕಡಿಮೆ ಆದಂತೆ. ಸರಿಯಾದ ಉತ್ತರ ನೋಡ್ರಿ, ಇಲ್ಲಿ ಆರ್ದ್ರತೆ ಹೆಚ್ಚಾದಂತೆ ಏನಂತಂದ್ರೆ ಬಾಷ್ಪೀಕರಣ ದರವನ್ನು ಅಂದರೆ ಹೆಚ್ಚಾಗುತ್ತದೆ. ಇಮಿಡಿಟಿ ಅಂತ ಕರಿತೀವಿ. ಆರ್ದ್ರತೆ ಮೀನ್ಸ್ ಇಮಿಡಿಟಿ ಅಂತೇಳಿ. ಇಮಿಡಿಟಿ ಎಷ್ಟು ಕುದಿಯಾದ ಅಂತ ಹೇಳ್ತೀವಲ್ರಿ ಅದನ್ನು. 71 ರೈಸೋಬಿಯಂ ಎಂಬ ಬಟಾಣಿ ಸಸ್ಯದ ಬೇರುಗಂಟುಗಳಲ್ಲಿ ಕಂಡುಬರುತ್ತದೆ. ಇದು ಯಾವುದಕ್ಕೆ ಸಹಾಯ ಮಾಡುತ್ತದೆ. ಆಪ್ಷನ್ 1 ನೈಟ್ರೋಜನ್ ಸ್ಥಿರೀಕರಣ, ಆಪ್ಷನ್ 2 ದ್ವಿತೀಯ ಸಂಶ್ಲೇಷಣೆ, ಆಪ್ಷನ್ 3 ಸಲ್ಫರ್ ಚಯಾಪಚಯ, ಆಪ್ಷನ್ 4 ಕಾರ್ಬನ್ ಡೈಆಕ್ಸೈಡ್ ಸಮ್ಮೇಳನ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಸರಿಯಾದ ಉತ್ತರ ನೈಟ್ರೋಜನ್ ಸ್ಥಿರೀಕರಣ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. 72ನೇ ನೋಡ್ರಿ, 1ನೇದು ದೂರದೃಷ್ಟಿ ದೋಷವನ್ನು ಸೂಕ್ತ ನಿಮ್ನ ಮಸೂರ, ಅದು ತಪ್ಪು. ದೂರದೃಷ್ಟಿ ಅಂದ್ರೆ ಪೀನ ಮಸೂರ, ಉಲ್ಟಾ ಪಲ್ಟ ಕೊಟ್ಟ ನೋಡ್ರಿ. ಸಮೀಪ ದೃಷ್ಟಿ ದೋಷವನ್ನು ಸೂಕ್ತ ಪೀನ ಮಸೂರ, ಇದು ಉಲ್ಟಾ ಪಲ್ಟ ಕೊಡ. ಹಂಗಂದ್ರೆ ಇದ್ರಾಗ ಯಾವೂ ಸರಿ ಇಲ್ಲರಿ, ಎಲ್ಲ ತಪ್ಪವ್ರಿ. 2 ಹೇಳಿಕೆಗಳು ತಪ್ಪಾಗಿದೆ. 73 ಪ್ರಶ್ನೆ ನೋಡಿ, ಒಂದು 5 kg ಭಾರದ ವಸ್ತುವನ್ನು ಚಂದ್ರನ ಮೇಲೆ ಕೊಂಡೊಯ್ದರೆ. ಈಗ ನೋಡ್ರಿ, ಚಂದ್ರ ಮೇಲೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತೇಳಿ ತೂಕ ಏನಂತ ಕಡಿಮೆ ಆಗ್ತಾರೆ. ಸರಿ ನೋಡ್ರಿ, ಯಾವುದಾದ ತೂಕ ಕಡಿಮೆ ಇದ್ರೆ 3ನೇದು. ಸರಿಯಾದ ಉತ್ತರ 3. ಅದರ ತೂಕ ಕಡಿಮೆ ಆಗೋದ್ರೆ ದ್ರವ್ಯರಾಶಿಗೆ ಏನು ಚೇಂಜಸ್ ಆಗಲ್ರಿ, ಅದರ ತೂಕ ಮಾತ್ರ ಕಡಿಮೆ ಆಗ್ತಾರೆ. ಒಂದು ವಸ್ತುವಿನ ಜವವನ್ನು ದ್ವಿಗುಣಗೊಳಿಸಿದರೆ ಅದರ ಚಲನಶಕ್ತಿ ಏನಂತಂದ್ರೆ 4 ಪಟ್ಟು ಆಗುತ್ತದೆ. 75ನೇ ಪ್ರಶ್ನೆ ನೋಡ್ರಿ, ಭ್ರೂಣ ಆಹಾರವಿರುವ ಬೀಜ. ಭ್ರೂಣ ಆಹಾರ ಬೀಜ ಇರೋದ್ರೆ ಮೆಕ್ಕೆಜೋಳ. A4 ನೋಡ್ರಿ, ಇಲ್ಲಿ ಅದ A4 1ರಾಗಿದೆ ಮತ್ತು 2ರಾಗಿದೆ. ನಾವು ಪಾರ್ಥೆನೋಗ್ರಫಿ ನಿಷೇಚನ ಫಲ ಅಂತಂದ್ರೆ ಇಲ್ಲಿ ಏನಂದ್ರೆ ಬೀಜ ಇರಲ್ರಿ. ಪಾರ್ಥೆನೋಗ್ರಫಿ ಅಂದ್ರೆ B1 ಅದ್ರಿ. ಬಾಳೆಹಣ್ಣು ಅಂತಂದ್ರೆ B3 ಎಲ್ಲಿ ಅದು ನೋಡ್ರಿ, B3 ಇಲ್ಲೇನಿದೆ, B3 ಇಲ್ಲೇನಿದೆ ಅಂದ್ರೆ ನೈಜ ಫಲ, ಫ್ರೂಟ್, ರೈಟ್ ಫ್ರೂಟ್ ಅಂತ ಕೇಳ್ತೀವಿ. ಅದಕ್ಕೇನಂತಂದ್ರೆ ಟ್ರೂ ಫ್ರೂಟ್ ಅಂತ ಹೇಳ್ತಾರೆ. ಮಾವು ಅಂತಂದ್ರೆ C2 ಎಲ್ಲದ ಹೇಳ್ರಿ, ಫಸ್ಟ್ 1 ಅಂದ್ರೆ ಸರಿಯಾದ ಉತ್ತರ 1ನೇದ್ರಿ. ಸಾರ್ವಜನಿಕ ಸರಕುಗಳು ಎಂದರೆ 1ನೇ ನೋಡ್ರಿ, ಇವುಗಳು ಎಲ್ಲರಿಗೂ ಲಭ್ಯವಿರುವ ಸಂಪನ್ಮೂಲಗಳು ಅಥವಾ ಸೇವೆಗಳಾಗಿವೆ. ಬಿ ನೋಡ್ರಿ, ಅವು ವಿಭಜನೆಯಾಗಿವೆ, ಏಕೆಂದರೆ ವೈಯಕ್ತಿಕ ಬಳಕೆಗಾಗಿ ಸಾರ್ವಜನಿಕ ಸರಕುಗಳನ್ನು ವಿಭಜಿಸಲು ಸಾಧ್ಯವಿಲ್ಲ. ಹೌದ್ರಿ, 2 ಸರಿ ಇದೆ. ಎ ಮತ್ತು ಬಿ 2 ಹೇಳಿಕೆಗಳು ಸರಿ ಇದೆ. ಮುಂದಿನ ಪ್ರಶ್ನೆ, ನಾರಿಶಕ್ತಿ ವಂದನಾ ಅಧಿನಿಯಮ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಯಾವಾಗ ಅಂತಂದ್ರೆ 2013. A3 ಎಲ್ಲಿ ಅದ ನೋಡ್ರಿ, A3 ಇಲ್ಲಿದೆ ಅಂದ್ರೆ ಉಳ್ಕಿದೆ 2 ಎಂದ್ರೆ ಡಮಾರದವರು. ಮತ್ತು B2 ಇದೆ, ಇಲ್ಲಿ B1 ಇದೆ. B2 B1 ಇಲ್ಲಿ ನೋಡ್ರಿ, B1 ಮಹಿಳಾ ಈ ಆಟ ಅಂತಂದ್ರೆ ಮಾರ್ಚ್ 2016 ಮಾರ್ಚ್ ಒಳಗೆ ಬರ್ತಾರೆ. ಅಂದ್ರೆ B1 ಅಂದರೆ ಇದು 4ನೇ ಸರಿಯಾಗಿ. ಮತ್ತು C2 ಮಾತೃತ್ವ ಸೌಲಭ್ಯ ಇರೋದು 2013.
C2 2017. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕಾಯ್ದೆ ಬರೋದ್ರೆ 2013. BP ಮಂಡಲ ಸಮಿತಿ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಸರಿಯಾಗಬೇಕು? ಇಲ್ಲಿ ನೋಡ್ರಿ, BP ಮಂಡಲ ಪರಿಶಿಷ್ಟ ಜಾತಿಗಳಿಗೆ ಅಂದ್ರೆ 15% ಅಂದರೆ ಮೀಸಲಾತಿ, ಇದು ಸರಿ ಇದೆ. ಪರಿಶಿಷ್ಟ ಪಂಗಡಿಗೆ ಅಂದ್ರೆ 7.5, ಇದು ಸರಿ ಇದೆ. ಹಿಂದುಳಿದ ವರ್ಗಗಳಿಗೆ ಅಂತಂದ್ರೆ 27%, ಇದೂ ಸರಿ ಇದೆ. ಇದೇನಂದ್ರೆ BP ಮಂಡಲ ಸಮಿತಿ ತನ್ನ ವರದಿಯನ್ನು 1990 ಡಿಸೆಂಬರ್ ತಿಂಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲ್ಲಿತು. ಇದು ತಪ್ಪು. ಯಾಕಂತಂದ್ರೆ ಅದು 1979 ರಚನೆಯಾಗಿ 80 ವರದಿಯನ್ನು ಕೊಡ್ತಾರೆ. ಟೋಟಲ್ ಮೀಸಲಾತಿ ಒಟ್ಟು ಎಷ್ಟಾಗ್ತಾಳ್ರಿ? 49.5 ಆಗ್ತದೆ ಒಟ್ಟು ಮೀಸಲಾತಿ. ಅದರಿಂದ ABC ಮಾತ್ರ ಸರಿ ಇದೆ. ABC ಮಾತ್ರ ಸರಿ ಇದೆ, 1 ಇದೆ. ಮುಂದಿನ ಪ್ರಶ್ನೆ ನೋಡ್ರಿ, 79 ಪ್ರಶ್ನೆ. 2011 ಜನಗಣತಿ ಪ್ರಕಾರ ದೇಶದ ಒಟ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ ಸುಮಾರು 50% ಜನಸಂಖ್ಯೆಯನ್ನು ಈ ಕೆಳಗಿನ 4 ರಾಜ್ಯಗಳು ಹೊಂದಿವೆ. ಅವುಗಳನ್ನು ಪರಿಶಿಷ್ಟ ಜಾತಿ ಜನಸಂಖ್ಯೆಗೆ ಅನುಗುಣ ಇಳಿಕೆ ಕ್ರಮದ ಅತಿ ಹೆಚ್ಚು ಯಾವುದು ಅಂತೇಳಿ ಕನ್ಸಿಡರ್ ಮಾಡೋಕ್ಕೆ. ಯಾವ್ದು ಹೆಚ್ಚಿಗೆ ಅದ ಅದರಿಂದ ಹೆಚ್ಚಿಯಿಂದ ಯಾವ್ದು ಹೆಚ್ಚಿಗೆ ಇರುತ್ತೋ ಅದು ಕಡಿಮೆ ಹಾಕೋದು ಹೋಗ್ರಿ. ಆಪ್ಷನ್ ಸರಿಯಾದ ಉತ್ತರ ಹೇಳ್ತೀನಿ ನೋಡ್ರಿ. ಇಲ್ಲಿ 2011 ಜನಗಣತಿ ಪ್ರಕಾರ ಅತಿ ಹೆಚ್ಚು ಇರೋದು ಪಂಜಾಬ್ ರೀ. ಪಂಜಾಬ್ ನಂತರ ಹಿಮಾಚಲ್ ಪ್ರದೇಶ ನಂತರ ವೆಸ್ಟ್ ಬೆಂಗಾಲ್ ನಂತರ UP. ಈಗ ನೋಡ್ರಿ, ಇದ್ರ ಯಾವುದು ಫಸ್ಟು ಪಶ್ಚಿಮ ಬಂಗಾಳ ಯಾವ್ದು ಬರ್ತಾಳ್ರಿ? 2ನೇದು ಆಪ್ಷನ್ ಯಾವ್ದು? 2 ಒಂದೇ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ತಮಿಳುನಾಡು. ಆನ್ಸರ್ 2ನೇ. ನಾವು ಆಲ್ಮೋಸ್ಟ್ ಅಂದರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಆಲ್ಮೋಸ್ಟ್ ಅಲ್ಲಿ ಓದಿರ್ತೀರಿ. ಉತ್ತರ ಪ್ರದೇಶದಾಗ ಅತಿ ಹೆಚ್ಚು ಆದಂತೇಳಿ. ಆದರೆ 2011 ಜನಗಣತಿ ಪ್ರಕಾರ ಏನಂತಂದ್ರೆ ಅತಿ ಹೆಚ್ಚು ಇರೋದು ಪಂಜಾಬು, ಹಿಮಾಚಲ್ ಪ್ರದೇಶ, ವೆಸ್ಟ್ ಬೆಂಗಾಲ್, UP. ಇದು ಕ್ವಶನ್ ಏನಂತಂದ್ರೆ SSCಗಾಗಿ ನೋಡ್ರಿ. ಮುಂದಿನ ಪ್ರಶ್ನೆ ಮತ್ತು 80ನೇ ಪ್ರಶ್ನೆ ನೋಡ್ರಿ. ಸ್ವಚ್ಛ ಭಾರತಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ. ಇದಂದ್ರೆ 1ನೇ ಆಪ್ಷನ್ ಅಂತಂದ್ರೆ ಅಕ್ಟೋಬರ್ 2014 ಪ್ರಾರಂಭವಾಗಿದೆ. ಹೌದು, ಇದು ಸರಿ ಇದೆ. ಈ ಅಭಿಯಾನದಲ್ಲಿ 2 ಉಪಯೋಜನೆಗಳಿವೆ, SBM-G, SBM-U ಅಂತ. G ಅಂದರೆ ಗ್ರಾಮೀಣ, U ಅಂತಂದ್ರೆ ಅರ್ಬನ್ ಅಂತೇಳ್ರಿ. ಈ 2 ಸರಿ ಇದೆ, ಇದನ್ನು ಸರಿ ಇದೆ. ಇದು ನೋಡ್ರಿ, ಕೇಂದ್ರ ಮತ್ತು ರಾಜ್ಯಗಳ ನಿಧಿ ಹಂಚಿಕೆ ಇದು 50-50 ಅಂದ್ರೆ ಇದು ತಪ್ಪು ರೀ. 50-50 ಅನ್ನೋದು ತಪ್ಪದು. 75-25 ಅದಲ್ರಿ, ಇದು 4ನೇದಾರೆ. 75-25 ಅಲ್ಲ, ಇದು ಕೇಂದ್ರ ಮತ್ತು ರಾಜ್ಯಗಳ ಅನುದಾನವಿದೆ. ಅದರ ಏನಂತ ಈಶಾನ್ಯ ರಾಜ್ಯಗಳು ಅಂತಂದ್ರೆ 90-10 ಇದೆ. ಅಂದ್ರೆ C ಮತ್ತು D ತಪ್ಪಿದ್ರೆ ಆನ್ಸರ್ ಆದರೆ A ಮತ್ತು B ಸರಿ ಇರುತ್ತೆ. 2ನೇ ಆಪ್ಷನ್ ಸರಿ. ಭಾರತದ ದ್ರಾಕ್ಷಿ ಸಂಸ್ಕರಣಾ ಮಂಡಳಿ ಎಲ್ಲಿದೆ? ದ್ರಾಕ್ಷಿ ಸಂಸ್ಕರಣಾ ಮಂಡಳಿ ಇರೋದ್ರೆ ಪುಣೆದಾಗಿದೆ. ವಿಸ್ತರಿಸಿದ ವಿಧಿ ನಿಧಿ ಸೌಲಭ್ಯವನ್ನು ಒದಗಿಸುವ ಸಂಸ್ಥೆ ಯಾವುದು ಅಂತಂದ್ರೆ IMF ನೋಡ್ರಿ. ಎಕ್ಸೋಸ್ಪಿಯರ್ನಿಂದ ಹೊರಗಡೆ ತೇಲುವ ಅನಿಲಗಳು ಹೀಲಿಯಂ ಮತ್ತು ಹೈಡ್ರೋಜನ್. ಗಾಳಿಯು ಡ್ಯಾಶ್ ಆದಾಗ ನೀರಿನ ಆವಿಯ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಏನಂತಂದರೆ ಡ್ಯಾಶ್ ಆಗುತ್ತದೆ ಮತ್ತು ಇದು ಹೆಚ್ಚು ತೇವಗಳಾಗುತ್ತದೆ. ಸರಿಯಾದ ಉತ್ತರ ಅತಿ ಹೆಚ್ಚು ಬಿಸಿ ಮತ್ತು ಅತಿ ಹೆಚ್ಚು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ. ಕರ್ನಾಟಕ ರಾಜ್ಯದ ಮರ ಮತ್ತು ಪ್ರಾಣಿ. ಮರ ಅಂತಂದರೆ ಶ್ರೀಗಂಧ ಇರೋದೆಲ್ಲ ನೋಡ್ರಿ, ಇಲ್ಲಿ 4ನೇದು ಶ್ರೀಗಂಧ ಮತ್ತು ಆನೆ. ಸರಿಯಾದ ಉತ್ತರ. ಜಲಪಾತ ಪ್ರದೇಶ ಮತ್ತು ನದಿಗಳು ಕೊಟ್ಟಾರೆ. ಕಪಿಲಧಾರೆ ಇರೋದಿಲ್ಲರಿ, ಅಮರಕಂಟಕದ ಒಂದು ಪ್ರದೇಶದಾಗಿದೆ. ಹೌದು, ನರ್ಮದಾ, ಇದು ಸರಿ ಇದೆ. ಒಗ್ಯಾನಿಕಲ್ಲು ದಕ್ಕನ ಪ್ರಸ್ಥಭೂಮಿ ಅಂದರೆ ನಮ್ಮ ದಕ್ಷಿಣ ಭಾರತ. ಕಾವೇರಿ ನದಿಗೆ ಇದೆ, ಸರಿ. ಪಾಪನಾಶಮ ಅಂದರೆ ನೀಲಗಿರಿ ಪ್ರದೇಶದಲ್ಲಿ. ಹೌದು. ತಾಪಪರ್ಣಿಗೆ ಇದೆ ನದಿಗೆ, ಓಕೆ, ಸರಿ ಇದೆ. ಲಾಗುಣಿ ಪಶ್ಚಿಮ ಘಟ್ಟದಲ್ಲಿದೆ. ಹೌದು. ಕಾಳಿ ನದಿಗೆ ಇದೆ, ಸರಿ ಇದೆ. ಅಂದರೆ ಎಲ್ಲ ಸರಿ ಇದೆ. ABCDಗಳು ಎಲ್ಲ ಸರಿ ಇದೆ. ಈ ಕೆಳಗಿನ ಭಾರತ ರಾಜ್ಯಗಳು ಅತಿ ಹೆಚ್ಚು ಚಹಾ ಉತ್ಪಾದಿಸುವ 2 ರಾಜ್ಯ ಅಂದರೆ ಅಸ್ಸಾಂ ಇದೆ. ಅಸ್ಸಾಂ ಎಲ್ಲಿ ನೋಡ್ರಿ, ಇಲ್ಲಿ ಒಂದೇ ಆದ್ರೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ 2 ಸರಿ ಇದೆ. ಈ ಕೆಳಗಿನ 88ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರವಹಿಸದ ಸಾಗರ ಪ್ರವಾಹ. ಅಟ್ಲಾಂಟಿಕ್ ಸಾಗರದಾಗ ಬರಲ್ರಿ ಪ್ರವಾಹ. ಆ ಪ್ರವಾಹ ಯಾವುದಂತ ಹೇಳ್ಬೇಕ್ರಿ. ಅಟ್ಲಾಂಟಿಕ್ಸ್ ಪ್ರವಾಹ ಬರ್ತದೆ ರೀ. ಫ್ಲೋರಿನಾ ಬರ್ತದ, ಗಲ್ಫ್ ಸ್ಟ್ರೀಮ್ ಬರ್ತದೆ. ಆದರೆ ಕ್ಯುರೇಷಿಯಾ ಬರಲ್ಲ. ಕ್ಯುರೇಷಿಯಾ ಬರೋದು ಪೆಸಿಫಿಕ್ ಸಾಗರ ಬರ್ತದೆ. ಸರಿಯಾದ ಉತ್ತರ ಕ್ಯುರೇಷಿಯಾ. ಈಗ ನೋಡ್ರಿ, ಖಂಡ ಕೊಟ್ಟಾನ, ನದಿ ಕೊಟ್ಟಾನು, ಉಪನದಿ ಕೊಟ್ಟಾನು. ಆಫ್ರಿಕಾ ಖಂಡ ಗಂಗಾ ನದಿ ಅಂತಂದ್ರೆ ಆಫ್ರಿಕಾ ಖಂಡ ಬರೋದು ಗಂಗಾ ನದಿ ಬರೋದು ಏಷ್ಯಾ ಖಂಡದಾಗ ಬರುತ್ತೆ. ಅಂದ್ರೆ ಭಾರತಕ್ಕೆ ಬರ್ತಾರೆ. ಅಂದ್ರೆ 1ನೇ ತಪ್ಪು ರೀ. 1ನೇ ತಪ್ಪು ಅಂತಂದ್ರೆ A ಮಾತ್ರ ಸರಿ ಅನ್ನೋದು ತಪ್ಪು ರೀ. ಅದು ಆಫ್ರಿಕಾ ಖಂಡದ ಏನಾಯ್ತು ದಕ್ಷಿಣ ಅಮೆರಿಕದಾಗ ಅಮೆಜಾನ್ ನದಿ. ಹೌದು. ಇದರದ್ದು ಉಪನದಿ ಅಂದರೆ ನೆಗ್ರೋ, ಇದು ಸರಿ ಇದೆ ರೀ. ಏಷ್ಯಾ ಖಂಡದ ಓಬಿ ನದಿ ಇದೆ. ಓಬಿ ನದಿ, ಹೌದು. ಇದು ಎಟ್ಯೂಷನ್ನ ಉಪನದಿ, ಓಕೆ, ಇದು ಸರಿ ಇದೆ. B ಮತ್ತು C 2 ಸರಿ ಇದೆ. ಭಾರತ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಯಾವ ಸರಿ ಅಂತ ಹೇಳ್ಬೇಕು. ಅಕ್ಷಾಂಶಿಕವಾಗಿ 1 ನೋಡ್ರಿ. ಅಕ್ಷಾಂಶಿಕವಾಗಿ ಭಾರತ ಮುಖ್ಯ ಭೂಭಾಗವು 8.5 ಉತ್ತರದಿಂದ
37.6 ಉತ್ತರದವರೆಗೆ ಸರಿ, ಇದು ಸರಿ ಇದೆ. ಭಾರತ ಪೂರ್ಣ ಪ್ರಮಾಣದಲ್ಲಿ ಉತ್ತರ ಗೋಳಾರ್ಧದಲ್ಲಿದೆ, ಹೌದು ಇದು ಸರಿ ಇದೆ. ಭಾರತ ಪರ್ಯಾಯ ದ್ವೀಪವಾಗಿದೆ, ಹೌದು. ಇದು ಏಷ್ಯಾ ಖಂಡ ದಕ್ಷಿಣವಾಗಿದೆ, ಹೌದು. ABC ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದನೆ ಮಾಡುವ 2 ರಾಷ್ಟ್ರಗಳು ಯಾವಂತ. ಬ್ರೆಜಿಲ್ ಮತ್ತು USA. ಆಪ್ಷನ್ 2 ಆಸ್ಟ್ರೇಲಿಯಾ ಮತ್ತು ಚೀನಾ. ಆಪ್ಷನ್ 3 ಸ್ವೀಡನ್ ಮತ್ತು ಕೆನಡಾ. ಆಪ್ಷನ್ 4 ಭಾರತ ಮತ್ತು ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ನೋಡ್ರಿ ಚೀನಾ ಇರೋದು ಒಂದೇ ಆದ್ರೆ, ಅದರಿಂದ ಆಸ್ಟ್ರೇಲಿಯಾ ಮತ್ತು ಚೀನಾ. ಈಗ ಅತಿ ಇರೋದು ಪ್ರೆಸೆಂಟ್ ಇರೋದು ಚೀನಾ ನೋಡ್ರಿ, ಪ್ರಸ್ತುತ ಚೀನಾ ನೋಡ್ರಿ ಅತಿ ಹೆಚ್ಚು ಕಬ್ಬಿಣ ಅದಿರನ್ನು ಉತ್ಪಾದನೆ ಮಾಡಿದ್ರಿ. ನೋಡ್ರಿ ಮಹಾ ಹಿಮಾಲಯ ಮತ್ತು ಒಳ ಹಿಮಾಲಯ ನಡಬರ್ಕ್ ಪ್ರಧಾನ ಗಡಿ ರೇಖೆ ಒತ್ತಡ ವಲಯ, ಇದು ತಪ್ಪ್ರಿ. ಪ್ರಧಾನ ಗಡಿ ರೇಖೆ ವಲಯದ್ರೆ ಒಳ ಹಿಮಾಲಯ ಮತ್ತು ಶಿವಾಲಿಕ್ ನಡಬರ್ಕ್, ಇದು ಈ ಕಡೆ ಹಿಂಗೆ ಬರ್ಬೇಕ್ರಿ, ಇದು ಹಿಂಗೆ ಬರ್ಬೇಕ್ರಿ. ಪ್ರಧಾನ ಕೇಂದ್ರೀಯ ಒತ್ತಡ ವಲಯ ಬರೋದ್ರೆ ಮಹಾ ಹಿಮಾಲಯ ಮತ್ತು ಒಳ ಹಿಮಾಲಯ, ಅದರಿಂದ 2 ತಪ್ಪಾದ್ರಿ. AB ತಪ್ಪಾದ್ವು ಅಂತಂದ್ರೆ ನೋಡ್ರಿ ಯಾವುದೂ ಇಲ್ಲ, 2 ಮಾತ್ರ, 1 ಮಾತ್ರ, ಎಲ್ಲ 3 ಬರಲ್ಲ. 2 ತಪ್ಪು ಅಂದರೆ 2 ಅಲ್ಲ, ಯಾವುದು ಅಲ್ಲ ಅಂದ್ರೆ ಬರಲ್ಲ. ಇದು ಸರಿಯಾಗಿದೆ ರೀ. 1ನೇದು C ಮಾತ್ರ ಸರಿ, ಅಂದರೆ 1 ಮಾತ್ರ ಸರಿ. ಪಟ್ಟಿ 1 ಮತ್ತು ಪಟ್ಟಿ 2 ಜಲಪಾತಗಳು ಕೊಟ್ಟಾನ ಮತ್ತು ಪ್ರದೇಶಗಳು ಕೊಟ್ಟಾನ್ರಿ. ಮಧ್ಯಪ್ರದೇಶದಾಗ ಯಾವಾಗ ಬರುತ್ತೆ ಹೇಳ್ರಿ? ಮಧ್ಯಪ್ರದೇಶ ಅದು ಗೊತ್ತಿಲ್ಲ ಕಂದ್ರಿ. ನಿಮ್ಮ ಕರ್ನಾಟಕ ನೋಡ್ರಿ, ಕರ್ನಾಟಕ ಯಾವ್ದು ಉಂಚಳಿ ಇದೆ. ಬಿಗೆ ಯಾವುದೋ 1 ಅದು, B1 ಯಾವ್ದು ಹೇಳ್ರಿ? ಇಲ್ಲಿ B1 ಅಂತಂದು 2 ಅವ್ರು, 3 ಮತ್ತು 2ನೇ ಆಪ್ಷನ್ 2 ಇದೆ. ಉಳ್ಕಿದೆಲ್ಲ 2 ಅಂತಂದ್ರೆ 2 ತೆಗೆದು ಬಿಡ್ಬೋದು. ಯಾವುದು ಅಂದ್ರೆ 4 ಮತ್ತು 1ನೇದು ತೆಗೆದು ಬಿಡ್ಬೋದು. ಈಗ ನೋಡ್ರಿ ಗೋವಾದ ಅಂತಂದ್ರೆ ದೂದ್ ಸಾಗರ್ ಇದೆ, ದೂದ್ ಸಾಗರ್ ನೋಡ್ರಿ. C3ಗೆ ಯಾವ್ದು ನೋಡ್ರಿ? ಇಲ್ಲಿ ಇದಿಲ್ಲ, C3 ಇದು ಒಂದೇ ಆಪ್ಷನ್ 3. ಈಗ ಅಂದ್ರೆ ಮಧ್ಯಪ್ರದೇಶ ಯಾವಾಗ ಬರ್ತಾ ಹೇಳ್ರಿ? ಸಾರಿ ನಿಂದ್ರೆ 1 ನಿಮಿಷ. A4 ಕರೆಕ್ಟ್ ಇದಲ್ರಿ? A4 ಬರಲ್ರಿ, A4 ಬರಲ್ಲ. ಗೋವಾ ಅಂದ್ರೆ C3. ಈಗ ನೋಡ್ರಿ ಕರ್ನಾಟಕ Bಗೂ 1 ಇಲ್ಲದ ಅಂತಂದ್ರೆ B1 ಇಲ್ಲಿದೆ. 2 ಆಗ್ಬೋದು ಆನ್ಸರ್ ಅಥವಾ 3 ಆಗಿರ್ಬೋದು. ಈಗ ಮಧ್ಯಪ್ರದೇಶದಾಗ 2 ಬರುತ್ತೆ, A2 ಆನ್ಸರ್ ಇದೆ ಬರ್ತಾರೆ, ಅಂದ್ರೆ ಆನ್ಸರ್ 2ನೇದು. B ಅಂದ್ರೆ ಕರ್ನಾಟಕ. C ಅಂದ್ರೆ 4. C ಅಂತಂದ್ರೆ ಮೇಘಾಲಯದಾಗ ಜಲಪಾತ ಬರೋದ್ರೆ ಮಾರ್ಗರೆಟ್. ಗೋವಾದಾಗ ದೂದ್ ಸಾಗರ್, ಅಂದ್ರೆ ಸರಿಯಾದ ಉತ್ತರ 2. ಇಲ್ಲಿ ನೋಡ್ರಿ ಪಶ್ಚಿಮ ಘಟ್ಟಗಳು ಅಲ್ಲ, ಮೇಲ್ಗಡೆ ಐತಲ್ರಿ, ಅದು ಗೊತ್ತೈತಲ್ರಿ. ಭಾರತದಲ್ಲಿ ರೇಷ್ಮೆ ಉತ್ಪಾದನೆ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಸರಿ ಅಂತ ಹೇಳ್ಬೇಕ್ರಿ? ಭಾರತದಲ್ಲಿ ರೇಷ್ಮೆ ಉತ್ಪಾದನೆ ಕರ್ನಾಟಕ ಪ್ರಥಮ ಸ್ಥಾನ, ಯಾವುದು ಇದು ಸರಿ ಇದೆ ರೀ? 1ನೇದು ಸರಿ ಇದೆ. ರೇಷ್ಮೆ ಉತ್ಪಾದನೆ ಕರ್ನಾಟಕ, ಆಂಧ್ರ, ಅಸ್ಸಾಂ ಮೊದಲ 3 ಸ್ಥಾನವನ್ನು ಪಡೆದು ರಾಜ್ಯಗಳು, ಹೌದು ಸರಿ. ಆದ್ದರಿಂದ A ಮತ್ತು B 2 ಸರಿ ಇದೆ. ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಡಿಕೊಂಡಿಲ್ಲ? ಯಾವ ರಾಜ್ಯ ಬರಲ್ಲ ಅಂತ ಹೇಳ್ಬೇಕ್ರಿ ಅಷ್ಟೇ. ಇಲ್ಲಿ ಆಂಧ್ರ ಪ್ರದೇಶ ಬರಲ್ರಿ, ಇದು ಪೂರ್ವ ಘಟ್ಟಗಳೇ ಬರುತ್ತೆ. ಮೈಕ್ರೋಸಾಫ್ಟ್ ಆಕ್ಸೆಸ್ ಟೇಬಲ್ನಲ್ಲಿ ಕಾಲಮ್ಗಳನ್ನು ಏನಂತ ಕರಿತೀವಿ? ಕಾಲಮ್ಗಳನ್ನು ಫೀಲ್ಡ್ಸ್ ಅಂತ ಕರಿತೀವಿ ರೀ. ಟಿವಿ ಬ್ರಾಡ್ಕಾಸ್ಟಿಂಗ್ ಪ್ರಕಾರದ ಪ್ರಸರಣವನ್ನು ಟ್ರಾನ್ಸ್ಮಿಷನಲ್ಲಿ ಬಳಸ್ತೀವಿ. ಯಾವ ಟಿ ವಿ ಒಳಗೆ ಯಾವ ಬರ್ತವೆ? ಸಿಂಪ್ಲೆಕ್ಸ್ ಬರ್ತಾರೆ. ಆಫ್ ಡುಪ್ಲೆಕ್ಸ್ ಅಂತಂದ್ರೆ ವಾಕಿ ಟಾಕಿ ಬರ್ತವಲ್ರಿ ಪೊಲೀಸರು, ಒಬ್ಬರು ಮಾತಾಡೋ ಟೈಮಿಗೆ ಇನ್ನೊಬ್ರು ಮಾತಾಡೋಂಗಿಲ್ಲ, ಅದು ಆಫ್ ಡುಪ್ಲೆಕ್ಸ್ ಅಂತೇಳಿ. ಫುಲ್ ಡುಪ್ಲೆಕ್ಸ್ ಅಂತಂದ್ರೆ ನಮ್ಮ ಟೆಲಿಫೋನ್ ಇದೆ ಅಲ್ರಿ, ಟೆಲಿಫೋನ್ ಇಬ್ಬರು ಮಾತಾಡೋದು, ಅವ್ರನ್ನ ಮಾತಾಡೋದು ನಾವು ಮಾತಾಡೋದು ರಿಸಲ್ನ, ಅದು ಫುಲ್ ಡುಪ್ಲೆಕ್ಸ್. ಸಿಂಪ್ಲೆಕ್ಸ್ ಅಂತಂದ್ರೆ ಟಿ ವಿ ಬ್ರಾಡ್ಕಾಸ್ಟಿಂಗು ಮತ್ತು ರೇಡಿಯೋ ಬರ್ತಲ್ರಿ, ಅವೆಲ್ಲ ಸಿಂಪ್ಲೆಕ್ಸ್ದಾಗ ಬರ್ತವೆ. ಮುಂದಿನ ಪ್ರಶ್ನೆ ನೋಡ್ರಿ, ಮತ್ತು ಕೊನೆಯದ್ರಾಗೆ ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ರಿಯೋ ಫರಾನಾ, ಮಡೇರಾ, ರಿಯೋ ಫೆರಸ್, ರಿಯೋ ಫ್ರಾನ್ಸಿಸ್ಕೋ. ಇವು ನೋಡ್ರಿ ದಕ್ಷಿಣ ಅಮೇರಿಕಾದಲ್ಲಿರುವ ಅತಿ ಉದ್ದವಾದ ನದಿ. ಫಸ್ಟ್ ಒನ್ ಅಂತಂದ್ರೆ ರಿಯೋ ಫರಾನಾ, ಇದು ಬ್ರೆಜಿಲ್ದಾಗ ಬರ್ತಾರೆ. 4 ಬ್ರೆಜಿಲ್ದಾಗ ಯಾವ್ರಿ? ರಿಯೋ ಮರಿಯಾನಾ ಫಸ್ಟ್ ಬರ್ದ, ನೆಕ್ಸ್ಟು ಮೆಡೋರಾ ಸೆಕೆಂಡ್ ಬರ್ದ, ಥರ್ಡು ರಿಯೋ ಫೆರಸ್ ಬರ್ದ, ರಿಯೋ ಸ್ಯಾನ್ ನಾಲ್ಕನೇದು ಅತಿ ಉದ್ದವಾದ ಫಸ್ಟ್ ಒನ್ ರಿಯೋ ಫರಾನಾ, ಮೆಡೋರಾ, ರಿಯೋ ಫೆರಸ್, ಸ್ಯಾನ್ ಫ್ರಾನ್ಸಿಸ್ಕೋ. ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾದ ನದಿಗಳು ನೋಡ್ರಿ. ಈ ಕೆಳಗಿನಲ್ಲಿ ಸರಿಯಾದ ಹೇಳಿಕೆಗಳನ್ನು ಆರಿಸಿರಿ. ಉಷ್ಣವಲಯದ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೇಸಾಯವನ್ನು ಮಾಡಲಾಗುತ್ತೆ, ಹೌದು ಸರಿ ಇದೆ.
ಸಿಟ್ರಸ್ ಅನ್ನು ಬೆಳೆಯಲು ಮೆಡಿಟೇರಿಯನ್ ಪ್ರದೇಶ ಅತಿ ಪ್ರದೇಶ. ಇಲ್ಲಿ ಮೆಡಿಟೇರಿಯನ್ ಪ್ರದೇಶದಾಗೆ ಅತಿ ಹೆಚ್ಚು ಸಿಟ್ರಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ. ಸ್ಲ್ಯಾಶ್ ಎಂಬುದು ವಲಸೆ ಬೇಸಾಯ. ಹೌದು, ಸ್ಲ್ಯಾಶ್ ಮತ್ತು ಬರ್ನ್ ಅನ್ನೋದು ಒಂದು ವಲಸೆ ಬೇಸಾಯ ಆಗಿದೆ. ಸಮಶೀತೋಷ್ಣ ವಲಯದ ರಾಷ್ಟ್ರಗಳಲ್ಲಿ ಹೈನುಗಾರಿಕೆ ಸಾಮಾನ್ಯ. ಹೌದು, ಆದ್ದರಿಂದ ಎಲ್ಲಷ್ಟು ಸರಿಯಾಗಿದೆ, ABCD. 1770 ಮತ್ತು 1780 ದಶಕದಲ್ಲಿ ಭಾರತೀಯರಲ್ಲಿ ಅಸಮಾಧಾನ ಉಂಟು ಮಾಡಿದ ಬ್ರಿಟಿಷ್ ಕಾಯ್ದೆಗಳಿಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ರು. ಈಗ ನೋಡ್ರಿ 1770ರಿಂದ 88. ಈಗ 1800 ಶಸ್ತ್ರ ಕಾಯ್ದೆ 1878 ಬರ್ತಾರೆ. ವರ್ಣಕುಲ ಪ್ರಸಕ್ತಿನೂ 1878 ಬರುತ್ತೆ. ಈಗ ನಮ್ಮ ಶಸ್ತ್ರದ ಕಾಯ್ದೆ ಅಂತಂದ್ರೆ ನಾವು ಭಾರತೀಯರು ಶಸ್ತ್ರವನ್ನು ಹೊಂದುವಂತಿಲ್ಲ ಇತ್ತು. ನಾವು ಭಾರತೀಯರಿಗೆ ವಿರುದ್ಧ ಆಯ್ತು, ಹಂಗಂದ್ರೆ ಭಾರತಕ್ಕೆ ಅಸಮಾಧಾನ ಉಂಟು ಮಾಡಿದೆ. ಹೌದು, ಇದು ಸರಿ ಇದೆ. ವರ್ಣಕುಲ ಪ್ರೆಸ್ ಕಾಯ್ದೆ ಅಂತಂದ್ರೆ ನಮ್ಮ ಪತ್ರಿಕೆಯನ್ನು ಓಡಿಸುವಂತಿಲ್ಲ, ಇದನ್ನು ಭಾರತೀಯರು ಅಸಮಾಧಾನ ಉಂಟು ಮಾಡಿ, ಇದನ್ನು ಸರಿ ಇದೆ. ಇಲ್ಬರ್ಟ್ ಮಸೂದೆ 1882-83 ಬರ್ತಾರೆ. ಇದು ಭಾರತೀಯರಿಗೆ ಅನುಕೂಲವಾಗಿತ್ತು. ಅಂದರೆ ಯುರೋಪಿಯನ್ ನ್ಯಾಯಾಧೀಶರಿಗೆ ಏನಂತಂದ್ರೆ ಭಾರತೀಯರ ನ್ಯಾಯಾಧೀಶರು ಏನಂದ್ರೆ ನ್ಯಾಯವನ್ನು ನೀಡಬೇಕಾಗಿತ್ತು. ಅದು ನಮ್ಮ ಭಾರತೀಯರ ಅನುಕೂಲ ಆಯಿತು. ಅಂದ್ರೆ ಎರಡು ಬ್ರಿಟಿಷ್, ಇಲ್ಲಿ 2 ಮಾತ್ರ ಸರಿ ರೀ. 2 ಮಾತ್ರ ಅಂದ್ರೆ 1 ಮತ್ತು B 2 ಸರಿಯಾಗಿ ಅಂತ ಅರ್ಥ. 2 ಮಾತ್ರ ಸರಿ. ಈ ಪ್ರಶ್ನೆ ಐತೆ ಸ್ವಲ್ಪ ಕೆಲವೊಂದಿಷ್ಟು ಆನ್ಸರ್ಗಳು ವೇರಿಯೇಷನ್ ಆಗಿರ್ಬೋದು ರೀ. ವೇರಿಯೇಷನ್ ಆದರೆ ಏನಂತಂದ್ರೆ ಕೆಲವೊಂದು ಫೈನಲ್ ಕೀ ಆನ್ಸರ್ ಬಿಟ್ಟಾಗ ಏನಂತಂದ್ರೆ ಕನ್ಸಿಡರ್ ಮಾಡಿರಿ. ಮತ್ತು ನಿಮ್ಮ ಸ್ನೇಹಿತರು ಏನಂತಂದ್ರೆ ಹಂಚಿಕೆ ಮಾಡಿರಿ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಿದ್ದೇವೆ.